ಲೈಫ್ಗೆ ನೀನ್ ಏನ್ ಕಲಿತಿ ಅದನ್ನ ಅಪ್ಲೈ ಮಾಡಕ್ ಬರ್ಬೇಕು. ಎಜುಕೇಶನ್ ಸಿಸ್ಟಮ್ ಮೇಲೆ BGL ಸ್ವಾಮಿಯವರು ಅವ್ರಿಗೆ ಬಹಳ ಒಂದು ಏನ್ ಹೇಳ್ತಾರೆ, ಮನಸ್ಸಿಗೆ ಅಸಮಾಧಾನ, ಬೇಕಾದಷ್ಟು ನ್ಯೂನ್ಯತೆಗಳಿದೆ ಇದರಲ್ಲಿ, ಅದನ್ನೆಲ್ಲ ತೋರಿಸ್ತಾರೆ ಎತ್ಬಿಟ್ಟು. ಪ್ರಿನ್ಸಿಪಲ್ ಹೇಳ್ತಾರೆ, 2 ಕತ್ತೆಗಳನ್ನ ಕೊಂಡ್ಕೊಂಡ್ರೆ, ಕತ್ತೆಗಳನ್ನ ನಾವು ಫಾರೆಸ್ಟ್ ಕರ್ಕೊಂಡು ಹೋದ್ರೆ ವಾಪಸ್ ಬರ್ತಾ ಸಾಮಾನೆಲ್ಲ ಅದ್ರ ಮೇಲೆ ಇಡ್ಬೋದು, ಆ ಕತ್ತೆಗಳು ನಡೆಯುತ್ತೆ, ದುಡ್ಡು ಕೇಳಲ್ಲ. ಲೆಕ್ಚರ್ ಮಾಡ್ತಾ ಇದ್ದಾಗ ಇವು ಕೂಗತ್ವೆ, ಅವ್ರ ಜೊತೆ ಕಂಪೀಟ್ ಮಾಡುತ್ತೆ. ಸ್ವಾಮಿ ಅವ್ರು ಕೇಳ್ಬೇಕಾ? ಪ್ರಧಾನ ಇವೆಲ್ಲ ಹೇಳ್ಕೊಂಡು ಬರ್ತಾರೆ. ಎಲ್ಲಿ ಸಿಗುತ್ತೆ ಪುಸ್ತಕ ಇದು? ಅಮೆಝಾನ್ ಅಲ್ಲಿ. ನನ್ನ ಹೆಸರು ಜ್ಯೋತಿ ನಟರಾಜನ್ ಅಂತ. ನಾನು DVG ಅವ್ರ ಮೊಮ್ಮಗನ ಪತ್ನಿ. ನಾನು MA ಮಾಡಿದೆ ಇಲ್ಲಿ ಬೆಂಗಳೂರು ಯೂನಿವರ್ಸಿಟಿನಲ್ಲಿ. BA ಆನರ್ಸ್ ಮಾಡಿದೆ, ಆಮೇಲೆ MA ಮಾಡಿದೆ ಇಂಗ್ಲೀಷ್ ಲಿಟ್ರೇಚರಲ್ಲಿ. ಆಮೇಲೆ 1975ನಲ್ಲಿ ಮದುವೆ ಆಯಿತು. 1975ನಲ್ಲಿ ನನಗೆ ಪಬ್ಲಿಕ್ ಸರ್ವಿಸ್ ಕಮಿಷನಲ್ಲಿ ಕೆಲಸನೂ ಸಿಕ್ಕಿತ್ತು. ಬಟ್ ನಾನು ಇದಕ್ಕೆ ಅಂತಂದ್ರೆ ಮದುವೆ ಆಯಿತು, ಹಿಂದಿನ ಕಾಲದಲ್ಲೆಲ್ಲ ಹಾಗೇ ಅಲ್ಲ. ಸೊ ನನ್ನದೇ ಒಂದು ಕೆರಿಯರ್ ಅಂತೆಲ್ಲ ಮಾಡ್ಕೊಳ್ಳೋಕ್ಕೆಲ್ಲ ಆಗ್ತಾ ಇರಲಿಲ್ಲ. ಹೈದರಾಬಾದ್ ಹೊರಟೋದ್ವಿ. ಅಲ್ಲೊಂದು ನಾನು ಕಾಲೇಜಲ್ಲಿ ಕೆಲಸ ತಗೊಂಡು. DVG ಅವರ ಪರಂಪರೆ ತಮ್ಮದು? ಸೇರಿದ್ದೀವಿ. ಹೌದು. DVG ಅವರು ನೋಡಿಲ್ಲ? DVG ಅವರು ಅಕ್ಟೋಬರ್ನಲ್ಲಿ ಹೋಗ್ಬಿಟ್ರು. ನಮ್ಮ ಮದುವೆ ಡಿಸೆಂಬರ್ನಲ್ಲಿ ಆಯಿತು. ಸೊ ಈಗ ತಾವು ಅಟ್ಲೀಸ್ಟ್ BGL ಸ್ವಾಮಿ ಅವರು ನೋಡಿದ್ರಾ? BGL ಸ್ವಾಮಿ ನಮ್ಮ ಮದುವೆ ಎಲ್ಲ ಅಟೆಂಡ್ ಮಾಡಿದ್ರು. ಇನ್ಫ್ಯಾಕ್ಟ್ BGL ಸ್ವಾಮಿ ಆಮೇಲೆ ನಮ್ಮ ತಂದೆಯವರು ಕ್ಲಾಸ್ಮೇಟ್ಸು ಸೆಂಟ್ರಲ್ ಕಾಲೇಜಲ್ಲಿ. ಸೊ ಒಡನಾಟ ಇತ್ತು, ಸುಮಾರಾಗಿತ್ತು. ತುಂಬ ಅಂತಲ್ಲ, ಒಡನಾಟ ಇತ್ತು. ಮದುವೆನಲ್ಲಿ ಇನ್ಫ್ಯಾಕ್ಟ್ ಭಾಳ ಓಡಾಡಿ ಎಲ್ಲ ಮಾಡಿದ್ರು. ಭಾಳ ಅವರು ಒಂದು ಏನು ಹೇಳ್ತಾರೆ, ಭಾಳ ಇಂಟ್ರೆಸ್ಟ್ ತೊಗೊಂಡು, ಆಸಕ್ತಿ ಇಟ್ಕೊಂಡು ಮಾತಾಡಿ ಕಥೆ ಮಾಡಿ ನಮಗೆ ತುಂಬ ಗೈಡೆಲ್ಲ ಮಾಡ್ತಾಯಿದ್ರು. ಅವ್ರನ್ನ ಯಾರು ಒಂಥರ ಮರೆಯೋಕ್ಕೆ ಸಾಧ್ಯನೇ ಇಲ್ಲ BGL ಸ್ವಾಮಿ ಅವ್ರನ್ನ. ರೈಪ್ ಆ್ಯಂಡ್ ಫ್ರೂಟ್ ಅಂತ ತಗೊಂಡು ಸಿಪ್ಪೆಯನ್ನು ಸುರಿದು ಸಿಪ್ಪೆಯನ್ನು ಒಣಗಿಸ್ಬೇಕು. ಇಲ್ಲಿ ಡ್ರೈ ಬಿಸಿಲಿನಲ್ಲೆಲ್ಲ ನೆರಳನ್ನು ಒಣಗಿಸ್ಬೇಕು. 7-8 ದಿನ ಒಣಗಿಸಿದ್ರೆ ಅದನ್ನು ಪುಡಿ ಮಾಡಿ ಸೇದಿದ್ರೆ ಯು ಗೆಟ್ ದಿ ಸೇಮ್ ಎಫೆಕ್ಟ್ ಆಫ್ ಗಾಂಜಾ. ಅದೆಲ್ಲ ಹೇಳ್ತಿದ್ರು ನಮಗೆಲ್ಲ, ತಮಾಷೆ ಮಾಡ್ತಿದ್ರು. ಬೇಡ ಇಲ್ಲ ಮಾಡಲಿಲ್ಲ. ಸೊ ಅಂಥ BGL ಸ್ವಾಮಿಯವರ ಹಸಿರು ಹೊನ್ನು ಭಾಳ ಪ್ರಸಿದ್ಧ ಕೃತಿ. ಅದನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿದ್ದೀರಿ. ಮೊದಲು 2 ಪುಸ್ತಕ ತೋರಿಸಿದೆ ಇಟ್ಟು. ಸ್ನೇಹಿತರೆ, ನೀವು ಅಲ್ಲಿ ನೋಡ್ತಾ ಇರೋಂಥದ್ದು ಹಸಿರು ಹೊನ್ನು. ಸ್ನೇಹಿತರೆ, ಡಾಕ್ಟರ್ BGL ಸ್ವಾಮಿ DVG ಅವ್ರ ಸುಪುತ್ರ. ಅವರು ಬರೆದಂಥ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತ ಕೃತಿ ಹಸಿರು ಹೊನ್ನು. ಅದು ತುಂಬ ಅದ್ಭುತವಾಗಿ ಹಾಸ್ಯ ಪ್ರಧಾನ ರೀತಿಯಲ್ಲಿ ಓದಿಸ್ಕೊಂಡು ಹೋಗುತ್ತೆ ವಿಜ್ಞಾನದ ವಿಷಯವನ್ನು. ಅದು ನೋಡಿ, ಅದು ಇಂಗ್ಲೀಷ್ ಅನುವಾದ ನಮ್ಮ ಮೇಡಮ್ ಜ್ಯೋತಿ ಮೇಡಮ್ ಮಾಡಿರೋದು. BGL ಸ್ವಾಮಿ ಹಸಿರು ಹೊನ್ನು, ವೆನ್ ಗ್ರೀನ್ ಈಸ್ ಗೋಲ್ಡ್, ಟ್ರಾನ್ಸ್ಲೇಷನ್ ಬೈ ಜ್ಯೋತಿ ನಟರಾಜನ್. ಅಮ್ಮ ಹೇಳಿ, ಈ ಪುಸ್ತಕನ ಇಂಗ್ಲೀಷಿಗೆ ಅನುವಾದ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ತಮಗೆ? ಏನು ಪ್ರೇರೇಪಣೆ ಆಯಿತು ಅಂತೇನಿಲ್ಲ. ಇದು ಏನು ಅಂತ ಒಂದು ನೆಸೆಸಿಟಿ ಆಗೋಯ್ತು. ಕೋವಿಡ್ ಟೈಮ್ನಲ್ಲಿ ಗೊತ್ತಲ್ಲ ನಿಮಗೆ, ಹೇಗೆ ಮನೆಯಲ್ಲಿ ಒಂದು ಬಂದಿಗಳು ಬಂದ್ ಮಾಡ್ಕೊಂಡು ಒಳಗಡೆ ಇರಬೇಕಾಗ್ತಾ ಇತ್ತು. ಆವಾಗ ಒಂದು ಸ್ವಲ್ಪ ಒಂಥರ ಒಂದು ಡಿಪ್ರೆಷನ್ ಟೈಪ್ ನಂಗೆ ಆಗಕ್ಕೆ ಶುರುವಾಯಿತು. ಸೊ ಆವಾಗ ಏನಾದ್ರು ಒಂದು ಮಾಡಬೇಕು ಅಂತ ಒಂದು ಮನಸ್ಸಿಗೆ ಬಂತು. ಸೊ ಇದನ್ನು ಓದಕ್ಕೆ ಶುರು ಮಾಡಿದೆ. ಇವರು ಸ್ಟೂಡೆಂಟ್ಸ್ ಜೊತೆ ಎಲ್ಲ ಕಾಡುಗಳಿಗೆ ಹೋಗೋಕ್ಕೆ ಶುರು ಮಾಡಿದೆ. ಸೊ ಎಂಡಾರ್ಫಿನ್ಸ್ ಎಲ್ಲ ಜಾಸ್ತಿ ಆಯಿತು. ಆ್ಯಂಡ್ ಐ ಲೈಕ್ಡ್ ಇಟ್ ಭಾಳ. ಆ್ಯಂಡ್ BGL ಸ್ವಾಮಿಯವ್ರು ನಂಗೆ ಯಾವಾಗಲೂ ಹೇಳ್ತಾಯಿದ್ರು, ಏನಾದ್ರು ಒಂದು ಮಾಡು ಅಂತ. ಅವರು ಸೃಜನಾತ್ಮಕವಾಗಿ ಮಾಡು ಅಂತ ಹೇಳ್ತಿದ್ರು. ಭಾಳ ಹೇಳ್ತಾಯಿದ್ರು ನನಗೆ. ನಾನು ಲಿಟ್ರೇಚರ್ ಸ್ಟೂಡೆಂಟ್ ಅಂತ ಗೊತ್ತಿತ್ತು ಅವ್ರಿಗೆ. ಸೊ ಬರೀ ಮನೆ ಕೆಲಸ, ಬರೀ ಆಮೇಲೆ ಅವೆಲ್ಲ ಮಾಡೋದು ತಪ್ಪು ಅಂತಲ್ಲ, ಅವೆಲ್ಲ ಮಾಡಬೇಕು, ಜೊತೆಗೆ ಏನಾದ್ರು ಮಾಡಬೇಕು, ಇನ್ನೇನಾರು ಅಂತ ಹೇಳೋರು ಅವರು. ಹಾಗೆ ಏನಾದ್ರು ಸೃಜನಾತ್ಮಕವಾಗಿ ಮಾಡು ಅಂತ ಹೇಳೋರು. ನನಗೆ ಅಷ್ಟು ಯೋಗ್ಯತೆ ಇರಲಿಲ್ಲ. ಸೊ ಇದು ಒಳ್ಳೆ ಬುಕ್ಕು ಅಂತ ಗೊತ್ತು, ಒಂದು ಜೆಮ್ ಅಂತ ಗೊತ್ತು. ಕನ್ನಡದವರೆಲ್ಲ ಎಲ್ಲರೂ ಓದಬೇಕು ಅಂತ ಒಂದು ಆಸೆ. ಇದೇನು ಅಂತಂದರೆ, ಇದು ಏನು ಹೇಳ್ತಾರೆ, ಇವಾಗ ಪ್ರಪಂಚದಲ್ಲಿ ಇಷ್ಟು ಅನಾಹುತಗಳಾಗ್ತಾ ಇದೆ. ಸೊ BGL ಸ್ವಾಮಿ ಪುಸ್ತಕ ಇದು ಇಟ್ಸ್ ಎ ವೆರಿ ರೆಲೆವೆಂಟ್ ಬುಕ್ ಬೇಸಿಕಲಿ. ಹೌದಾ? ಹೇಗೆ? ಹೌದು. ಇವರು ಡಿಫಾರೆಸ್ಟೇಷನ್ ವಿಷಯ ಮಾತಾಡ್ತಾರೆ, ಬಯೋಡೈವರ್ಸಿಟಿ ವಿಷಯ ಮಾತಾಡ್ತಾರೆ, 54 ಗಿಡಗಳ ವಿಷಯ ಹೇಳ್ತಾರೆ. ಇದರಲ್ಲಿ ಬೇಕಾದಷ್ಟು ಕನ್ನಡ ಪುಸ್ತಕಗಳಲ್ಲಿ ಎಲ್ಲದರಲ್ಲೂ ಅವರು ಏನು ಅಂದರೆ ಬಾಟ್ನಿ ಬೇಸ್ಡ್ ಬುಕ್ಸೇನೆ ಎಲ್ಲನೂ. ಸೊ ಮುಕ್ಕಾಲೆಲ್ಲ ಬಾಟ್ನಿ ಬೇಸ್ಡ್ ಬುಕ್ಸು. ಇದರಲ್ಲಿ ಅವರು ಸೈನ್ಸನ್ನು ಒಂಥರ ಜನಗಳಿಗೆ ಗೊತ್ತಾಗಬೇಕು ಅದು ದಟ್ ಈಸ್ ಇಸ್ ಮಿಷನ್ ಇನ್ ಲೈಫ್. ಜನಗಳಿಗೆ ಏನೋ ಬರ್ಕೊಂಡು ಇರ್ತೀವಿ, ಬಟ್ ಒಂದು ಸೈನ್ಸ್ ಅಂತ ಗೊತ್ತಿಲ್ಲ, ಮೂಢನಂಬಿಕೆ ಅದು ಇದು. ಆಮೇಲೆ ನಮ್ಮ ಪರಿಸರದಲ್ಲಿ ಏನಿದೆ ಅಂತ ಯಾರಿಗೂ ಜಾಸ್ತಿ ಗೊತ್ತೇ ಇರೋದಿಲ್ಲ. ನಮ್ಮ ಆಕ್ಸಿಜನ್ ದಟ್ ವಿ ಬ್ರೀತ್ 50% ನಮಗೆ ಗಿಡದಿಂದ ಬರುತ್ತೆ ಅಂತ ಗೊತ್ತಿರಲ್ಲ.
ಸೊ ಇವೆಲ್ಲ ಒಂದು ಇದು ಅಫ್ಕೋರ್ಸ್ ಆ ಪಾಯಿಂಟನ್ನು ಇದ್ರಲ್ಲಿ ಹೇಳಲ್ಲ ಅವರು. ಬಟ್ ಏನು ಅಂತ ಈ ಥರ ಪುಸ್ತಕ ಓದಿದ್ರೆ ನೀನು ಗಿಡಗಳ ವಿಷಯ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀನಿ. ಯು ಬಿಕಮ್ ಪ್ರೊಟೆಕ್ಟಿವ್. ಒಂದು ಗಿಡ ಅಂದರೆ ಅದಕ್ಕೆ ಮರ್ಯಾದೆ ಕೊಡೋಕ್ಕೆ ಶುರು ಮಾಡ್ತೀನಿ. ಇಲ್ದಿದ್ರೆ ಒಂಥರ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಇದೆ, ಅದು ಎಲ್ಲ ಸಾಮಾನುಗಳ ಜೊತೆ ಆ ಥರನೇ ಇದು ಇದೆ ಅಂತ ತಿಳ್ಕೊಂಡಿರ್ತೀವಿ. ಹಾಗೆ ಇದೇನೋ ಹಸಿರು ಹೊನ್ನು ಇದನ್ನೇನು ಹೇಳ್ಬೋದು ಅಂತಂದರೆ ಎಥ್ನೋಬಾಟ್ನಿ ಅಂತ ಹೇಳ್ಬೋದು, ಜನಾಂಗೀಯ ಸಸ್ಯಶಾಸ್ತ್ರ ಅಂತ ಹೇಳ್ಬೋದು. ಪುಸ್ತಕಕ್ಕೆ ಟ್ರಾವೆಲಾಗ್ ಅಂದ್ಬಿಟ್ಟು ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂತು. ಅಂದರೆ ಪ್ರವಾಸ ಕಥನ ಅಂತ, ಪ್ರವಾಸ ಕಥನ ಅಂತ ಬಂತು. ಆದರೆ ಅದು ಇಟ್ಸ್ ನಾಟ್ ಎ ಮಿಯರ್ ಟ್ರಾವೆಲಾಗ್. ಟ್ರಾವೆಲಾಗ್ ಅಂದರೆ ಎಲ್ಲರಿಗೂ ಗೊತ್ತು, ಹೋಗ್ತೀವಿ, ಎಂಜಾಯ್ ಮಾಡ್ಕೊಂಡು ಬರ್ತೀವಿ, ಅಲ್ಲಿ ಬೇರೆ ಯಾವ್ದಾದ್ರು ಸ್ಥಳಕ್ಕೆ ಹೋಗಿ ಅವೆಲ್ಲ. ಇಲ್ಲಿ ಬೇರೆ ಸ್ಥಳಕ್ಕೆ ಹೋಗ್ತಾರೆ, ಸ್ಟೂಡೆಂಟ್ಸಿಗೆ ಕರ್ಕೊಂಡು ಹೋಗ್ತಾರೆ. ಬಾಟ್ನಿ ಪ್ರೊಫೆಸರ್ ಅವರು. ಸೊ ವರ್ಷಕ್ಕೆ 2 ಸಲ ಅವರು ಸ್ಟೂಡೆಂಟ್ಸಿಗೆ ಕರ್ಕೊಂಡು ಬೇರೆ ಬೇರೆ ಕಾಡುಗಳಿಗೆ ಹೋಗಬೇಕು. ಏನು ಅಂದರೆ ಬಾಟ್ನಿ ಆ್ಯಂಡ್ ಝುವಾಲಜಿ, ಜಿಯಾಲಜಿ ಅವೆಲ್ಲ ಒಂದು ಲೈಫ್ ಸೈನ್ಸಸ್ ಅವೆಲ್ಲ. ಸೊ ಅದನ್ನು ಬರೀ ಕ್ಲಾಸ್ ರೂಮ್ನಲ್ಲಿ ಕೂತ್ಕೊಂಡು ಓದೋಕ್ಕಾಗಲ್ಲ. ಸೊ BGL ಸ್ವಾಮಿಗೆ ಬಿಟ್ಟಿದ್ದರೆ 50% ಪ್ರಾಕ್ಟಿಕಲ್ಸು, 50% ಥಿಯರಿ ಇಟ್ಟಿರೋರು. ಸೊ ಅವರು ಇದು ಹಾರ್ವರ್ಡಿಂದ ಬಂದ್ಬಿಟ್ಟು ಇಲ್ಲಿ ಹೀಸ್ ಅ ಸೆಲ್ಫ್ ಮೇಡ್ ಮ್ಯಾನ್ ಬೇಸಿಕಲಿ. ಅವ್ರಿಗೆ ಯಾರು ಒಂದು ಗಾರ್ಡಿಯನ್ನು ಗಾಡ್ ಫಾದರು ಆ ಥರ ಏನೂ ಯಾರೂ ಇರಲಿಲ್ಲ ಅವ್ರಿಗೆ. ಸೊ ಬಂದರು ಇಲ್ಲಿ, ಅವ್ರಿಗೇನು ಕೆಲಸ ಇರಲಿಲ್ಲ. ಫೋರ್ಟ್ ಹೈಸ್ಕೂಲಲ್ಲಿ ಕೆಲಸ ಮಾಡ್ತಾಯಿದ್ರು ಅವರು ಫಾರ್ ಅ ವೈಲ್, ₹6. ಅದೇನು ಅಂದರೆ ಅವ್ರು BSc ಓದ್ತಾರೆ, BSc ಆನರ್ಸ್ ಓದ್ತಾರೆ. ಓದ್ಬಿಟ್ಟು ಏನಾಗುತ್ತೆ, ಅವ್ರಿಗೆ MScಗೆ ಹೋಗಬೇಕು ಅಂತ ಇಷ್ಟ ಇರುತ್ತೆ, ಇನ್ಫ್ಯಾಕ್ಟ್ PhD ಮಾಡಬೇಕು ಅಂತ ಇಷ್ಟ ಇರುತ್ತೆ. ಸೊ MSc ನಟರಾಜ್ ಅವ್ರು ಬೇಕಷ್ಟು ಹೇಳಿದ್ರು, ದುಡ್ಡಿರಲಿಲ್ಲ ಬೇಸಿಕಲಿ. ಸೊ ಇವ್ರು ಕೆಲಸಕ್ಕೆ ಸೇರ್ತಾರೆ. ಆವಾಗ DVG ಅವ್ರು ಕೂತ್ಕೊಂಡು ಕೇಳ್ತಾರೆ, ಏನು ಒಂದು ನೀನು ಒಂದು BSc ಆನರ್ಸ್ ಮಾಡಿಬಿಟ್ಟೆ ಅಂದ್ಬಿಟ್ಟು ನಿಂಗೆ ಪಾಠ ಹೇಳ್ಕೊಡ್ಬಿಡಕ್ಕೆ ಬರುತ್ತಾ ಅಂತ ಹಂಗಿಸ್ತಾರೆ. ಆವಾಗ ಇವ್ರು ಹೇಳ್ತಾರೆ, ನನಗೆ ದುಡ್ಡು ಬೇಕು, ನಾನು ರಿಸರ್ಚ್ ಕಂಟಿನ್ಯೂ ಮಾಡಬೇಕು ಅಂತ. ಸೊ BSc ಆನರ್ಸ್ನಲ್ಲಿ ಬಾಟ್ನಿ ತೊಗೊಂಡಿರ್ತಾರೆ ಅವರು. ಸೊ ಇವ್ರು ನಿಂಗೆ ಏನು ಬೇಕು ಅದಕ್ಕೆ ಅಂತ ಕೇಳಿದ್ರೆ, ಇದೊಂದೊಂದು ಫ್ಯಾಮಿಲಿ ಲೆಜೆಂಡ್ ಥರ ಇನ್ಫ್ಯಾಕ್ಟ್ ಎಲ್ಲ ಪುಸ್ತಕದಲ್ಲೂ ಬರೆದಿದ್ದಾರೆ ಇದನ್ನು. ಸೊ DVGಗೆ ಹೇಳ್ತಾರೆ ಅವರು, ನನಗೊಂದು ಮೈಕ್ರೋಸ್ಕೋಪ್ ಬೇಕು ಅಂತ. ಸೊ ಒಂದು ಮೈಕ್ರೋಸ್ಕೋಪು, ಒಂದು ಮೈಕ್ರೋಟೋಮ್ ಅಂತ. ಮೈಕ್ರೋಟೋಮ್ ಅಂದರೆ ಸ್ಮಾಲಾಗಿ ಕಟ್ ಮಾಡೋಕ್ಕೆ ಒಂದು ಬ್ಲೇಡ್ ಥರ. ಸೊ ಇವೆರಡನ್ನು ತೆಕ್ಕೊಡ್ತಾರೆ. ಒಂದು ರೂಮ್ನಲ್ಲಿ ಒಂದು ಟೇಬಲ್ಲು, ಒಂದು ಚಾಪೆ, ಆಮೇಲೆ ಒಂದಷ್ಟು ಇದು ಆರ್ಕಿಡ್ಸ್ ತೊಗೊಂಡು ಬರ್ತಾರೆ. ಅದನ್ನು ತೊಗೊಂಡು ಬಂದು ಅದರಲ್ಲಿ ರಿಸರ್ಚ್ ಶುರು ಮಾಡ್ತಾರೆ. ಮಾಡಿ ಎಂಬ್ರಿಯಾಲಜಿದಲ್ಲಿ ಬೇಕಾದಷ್ಟು ಏನು ಹೇಳ್ತಾರೆ, ಬಹಳ ಡೀಪಾಗಿ ಹೋಗಿ ರಿಸರ್ಚ್ ಎಲ್ಲ ಮಾಡ್ತಾರೆ. ಸೊ ಅದಾದಮೇಲೆ ಅವರು ಈ ಪುಸ್ತಕದಲ್ಲಿ ಇದು ಆಫ್ಕೋರ್ಸ್ ಅವರ ಎಕ್ಸ್ಪೀರಿಯನ್ಸಸ್ ಆ್ಯಸ್ ಪ್ರೊಫೆಸರ್. ಮೆಡ್ರಾಸ್ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಇರ್ತಾರೆ. ಅಲ್ಲಿ ಆ ಸ್ಟೂಡೆಂಟ್ಸನ್ನು ಕರ್ಕೊಂಡು ಹೋಗಬೇಕು. ಸೊ ಈ ಪುಸ್ತಕದಲ್ಲಿ 4 ಟ್ರಿಪ್ಸ್ ಕವರ್ ಮಾಡುತ್ತೆ ಇದು. ಸೊ ಹುಡುಗರನ್ನ ಕರ್ಕೊಂಡು ವರ್ಷಕ್ಕೆ 2 ಸಲ ಹೋಗಬೇಕಾಗಿರುತ್ತೆ. ಎಲ್ಲಿಗೆ? ಪ್ರಾಕ್ಟಿಕಲ್ಸ್ ಅಂತ ಹೇಳ್ತೀನಲ್ಲ, ಈ ಪ್ಲಾಂಟ್ಸ್ಗಳು ಅದು ನ್ಯಾಚುರಲ್ ಹ್ಯಾಬಿಟ್ಯಾಟಲ್ಲಿ ಒಂದು ಇದು ಗಾರ್ಡನ್ನಲ್ಲಿ ನಾವು ಬೆಳಿತೀವಿ, ಅದನ್ನು ನೋಡಿಕೊಂಡು ಅದಕ್ಕೆ ಏನು ಬೇಕೋ ಅದೆಲ್ಲ ಕೊಟ್ಕೊಂಡು ಬೆಳೆಯುತ್ತೆ. ಕಾಡಿನಲ್ಲಿ ಹಾಗಲ್ವಲ್ಲ ಅದು. ಸೊ ಕಾಡಿಗೆ ಕರ್ಕೊಂಡು ಹೋಗಿ ಅಲ್ಲಿ ನ್ಯಾಚುರಲ್ ಹ್ಯಾಬಿಟ್ಯಾಟ್ ಏನು ಅಂತ ತೋರಿಸ್ಬೇಕು ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಸೊ ಮಕ್ಕಳು ಅಲ್ಲಿಗೆ ಹೋಗ್ಬಿಟ್ಟು ಇದು MSc ಸ್ಟೂಡೆಂಟ್ಸು ಅವರೆಲ್ಲ ಅಲ್ಲಿ ಬೇಕಾದಷ್ಟು ಗಿಡಗಳು ತೊಗೊಳ್ಬೇಕು, ಸ್ಪೆಸಿಮೆನ್ಸ್ ಎಲ್ಲ ಕಲೆಕ್ಟ್ ಮಾಡಬೇಕು. ಅದನ್ನು ಅಲ್ಲಿಂದ ಎತ್ಕೊಂಡು ಬಂದು ಅವರು ಇದು ಲ್ಯಾಬ್ನಲ್ಲಿ ಇಟ್ಕೊಳ್ಳೋದು, ಎಕ್ಸಾಮಿನೇಷನಿಗೆ ಮಾಡಬೇಕಾದ್ದು, ಆಮೇಲೆ ಮೆಡಿಕಲ್ ರಿಸರ್ಚ್ಗೆ, ಕೆಮಿಕಲ್ ರಿಸರ್ಚ್ ಆ್ಯಂಡ್ ಮೆಡಿಕಲ್ ರಿಸರ್ಚ್ಗೆಲ್ಲ ಬೇಕು ಅಂದ್ಬಿಟ್ಟು ಇವೆಲ್ಲ ಸಂಗ್ರಹ ಮಾಡ್ಕೊಂಡು ಬರ್ತಾಯಿರ್ತಾರೆ. ಸೊ ಇದು ಏನು ಸರ್ಫೇಸಲ್ಲಿ ಕಾಣೋದು. ಇನ್ನೊಂದು ಸಟೈರ್. ಇದು ಅಂದರೆ ಸಟೈರ್ ಅಂದರೆ ವಿಡಂಬನಾ ಕೃತಿ ಅಂತ ಹೇಳ್ತಾರಲ್ಲ. ಸೊ ಇದೇನು ಒಂದು ಎಜುಕೇಷನ್ ಸಿಸ್ಟಮ್ನಲ್ಲೇ ಇವರು BGL ಸ್ವಾಮಿಯವರು ಅವ್ರಿಗೆ ಭಾಳ ಒಂದು ಏನು ಹೇಳ್ತಾರೆ, ಮನಸ್ಸಿಗೆ ಅಸಮಾಧಾನ, ಬೇಕಾದಷ್ಟು ನ್ಯೂನ್ಯತೆಗಳಿದೆ ಇದರಲ್ಲಿ, ಅದನ್ನೆಲ್ಲ ತೋರಿಸ್ತಾರೆ ಎತ್ಬಿಟ್ಟು. ಅದನ್ನು ಏನು ಅಂದರೆ ಫಸ್ಟ್ ಇದ್ರಲ್ಲಿ ತುಂಬ ತಮಾಷೆಯಾಗಿದೆ ಇದರಲ್ಲಿ. ಏನು ಅಂದರೆ ಅವರು ಅಮೇರಿಕಾದಿಂದ ಬಂದಿರ್ತಾರೆ. ಒಳ್ಳೆ ಚೆನ್ನಾಗಿ ಏನು ಹೇಳ್ತಾರೆ, ನಟರಾಜ್ ಹೇಳ್ತಾಯಿದ್ರು, ಅವ್ರ ತಂದೆ ಪ್ರೇರಣಾತ್ಮಕ ಅಂತ. ಇವ್ರದ್ದು ಎಲ್ಲ ಪ್ಯಾಷನ್, ಇವ್ರದ್ದು ಎಲ್ಲನೂ ಪ್ಯಾಷನ್ ಇಲ್ಲ ಏನೂ ನಡೀತಾ ಇರಲಿಲ್ಲ.
ಸೊ ಬಾಟ್ನಿ ವಾಸ್ ಇಸ್ ಪ್ಯಾಷನ್, ಲೈಫ್ಸ್ ಪ್ಯಾಷನ್ ಅದು. ಸೊ ಇವರು ತುಂಬ ಇಂಟ್ರೆಸ್ಟ್ ತೊಗೊಂಡು ಮಾಡ್ತಾಯಿದ್ರೆ ಸುತ್ತಮುತ್ತದವರು ಟೀಚರ್ಸ್ಗೆ, ಫ್ಯಾಕಲ್ಟಿಗೆ ಎಲ್ಲ ಅರ್ಥವಾಗಲ್ಲ. ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗಲ್ಲ, ಆ್ಯಂಡ್ ಸಿಂಪತಿನೂ ಇರೋದಿಲ್ಲ. ಇದೆ ಹೇಳಿದೆಲ್ಲ ಸಟೈರ್ ಇದು ಎಜುಕೇಷನ್ ಸಿಸ್ಟಮ್ನಲ್ಲಿ ನ್ಯೂನ್ಯತೆಗಳು ತೋರಿಸುತ್ತೆ ಇದರಲ್ಲಿ. ಸೊ ಫಸ್ಟಲ್ಲಿ ಪ್ರಾಕ್ಟಿಕಲ್ಲು, ಆಮೇಲೆ ಥಿಯರಿ ಅದರ ವಿಷಯ ಮಾತಾಡ್ಕೊಂಡು ಹೋಗ್ತಾರೆ. ಸೊ ಬೇರೆ ಕಂಟ್ರೀಸ್ನಲ್ಲಿ 50-50 ಡಿವಿಷನ್ನು. ನಿಮಗೆ 180 ಡೇಸ್ ಇದ್ದರೆ ಅಕಾಡೆಮಿಕ್ ಟರ್ಮ್ನಲ್ಲಿ 180 ಡೇಸ್ ಇದ್ದರೆ 160 ಡೇಸ್ ನೀವು ಈ ಥರ ಹೊರಗಡೆ ಹೋಗಿ ಕಾಡುಗಳಿಗೆ ಹೋಗಿ ಸ್ಪೆಸಿಮನ್ಸ್ ಕಲೆಕ್ಟ್ ಮಾಡಿಕೊಂಡು ಬಂದು ಅವೆಲ್ಲ ಮಾಡೋದಿರುತ್ತೆ. ಆ ಥರ ನಡೆಯುತ್ತೆ. ನಮ್ಮ ದೇಶದಲ್ಲಿ ನಮಗೆ ಗೊತ್ತು ಇದು ಓವರ್ ಪಾಪ್ಯುಲೇಟೆಡ್ ಕಂಟ್ರಿ ಇದೆ, ಅವೆಲ್ಲ ಸಾಧ್ಯ ಇಲ್ಲ, ಅದು ಗೊತ್ತು. ಅಯ್ಯೋ, ಸೊ ಆಗೋದಿಲ್ಲ. ಹೋಗಲ್ವಾ? 15 ದಿನ ಹೋಗ್ತಾರೆ. 60 ದಿನ, ಹೋಗೋದು 15 ದಿನ. ಹೋಗಬೇಕಾದ್ದು 60 ದಿನ ಪ್ರಾಬಬ್ಲಿ, ಅದ್ರಲ್ಲಿ ಹೋಗಕ್ಕೆ ಆಗೋದು 15 ದಿನ. 15 ದಿನದಲ್ಲಿ ಟ್ರಾವೆಲ್ ಮಾಡೋಕ್ಕೇ 1-2 ದಿನ ಹೊರಟೋಗುತ್ತೆ. ಹೋದ್ಮೇಲೆ ಕಾಡುಗಳಲ್ಲಿ ಬಹಳ ಕಷ್ಟವಾದ ಜಾಗಗಳು. ಸೊ ಅಲ್ಲೆಲ್ಲ ಓಡಾಡೋದು ಕಷ್ಟ. ಎನಿವೆ ಹೆಣ್ಮಕ್ಳನ್ನ ಗಂಡು ಮಕ್ಕಳನ್ನ ಎಲ್ಲ ಕರ್ಕೊಂಡು ಹೋಗಿರ್ತಾರೆ. ಅದು ಒಂದು ಬೇಕಾದಷ್ಟು ಅದ್ರ ವಿಷಯ ಬರೀತಾರೆ. ಸೊ ಇದು ಸಟೈರ್ ಅಂತ ಹೇಳಿದ್ರೆ ಒಂದು ಅದೇ ಪ್ರಾಕ್ಟಿಕಲ್ ಇದ್ರದ್ದು ಹೇಳ್ತಾರೆ. ಹೋಗ್ತಾ ಇರ್ತಾರೆ, ಕಾಡಿನಲ್ಲಿ ಹೋಗ್ತಾ ಇರ್ತಾರೆ. ಅವ್ರ ಜೊತೆ ಒಬ್ಬ ಗೈಡು, ಅವನು ಫಾರೆಸ್ಟ್ ನೋನೆ, ಅವನು ಫಾರೆಸ್ಟ್ ಫೋಕ್, ಅವನು ಅಲ್ಲಿದೆ ಜನಾಂಗದವನು. ಅವನು ಇವ್ರಿಗೆ ಜಾಗ ತೋರಿಸ್ಕೊಳಕ್ಕೆ ಬರ್ತಾನೆ. ಬಂದರೆ ಅವನೇನು, ಇವರೆಲ್ಲ ಹೋಗ್ತಾ ಇರ್ತಾರೆ, ಬಹಳ ಕಷ್ಟಪಡ್ತಾರೆ, ಓಡಾಡೋಕ್ಕಾಗೋದಿಲ್ಲ. ಅದೆಲ್ಲ ನಡ್ಕೊಂಡು ಹೋಗ್ತಾರೆ, ನೀರಿರೋದಿಲ್ಲ, ಹೊಟ್ಟೆಗೆ ಹಸಿವು, ಮುಳ್ಳುಗಳು, ಕಾಡು ಗೊತ್ತಲ್ಲ ನಿಮಗೆ. ಸೊ ಅಲ್ಲಿ ಹೋಗ್ತಾ ಇರ್ತಾರೆ. ಒಂದು ನದಿ ಬರುತ್ತಲು ಒಬ್ಬ ಹುಡುಗ ನದಿಗೆ ಜಂಪ್ ಮಾಡಿಬಿಟ್ಟು ಈ ಬೊಗ್ಸೆನಲ್ಲಿ ನೀರು ತೆಗೆದು ಕೊಡೋಕ್ಕೆ ಶುರು ಮಾಡ್ತಾನೆ ಎಲ್ಲರಿಗೂ. ಸೊ ಎಲ್ಲ ಹುಡುಗರು, ಇನ್ನೊಂದು ಹುಡುಗಿ ಹೋಗಿ ಅವಳಿಗೂ ನನಗೂ ನೀರು ಬೇಕು ಅಂತ ಬೀಳ್ತಾಳೆ, ಅವಳನ್ನ ಎತ್ತುತ್ತಾರೆ, ಎಲ್ಲ ಮಾಡ್ತಾರೆ. ಅಷ್ಟರಲ್ಲಿ ಇವನು ವೆಳ್ಳತ್ತ ಪಿಳ್ಳೈ ಅಂತ, ಗುರು ವೆಳ್ಳತ್ತ ಪಿಳ್ಳೈ ಅಂತ ಇವ್ರಿಗೆ 1-2-3 ಚಾಪ್ಟರ್ ಇದೆ ಈ ಬುಕ್ನಲ್ಲಿ. ಇವನೇನು ಮಾಡ್ತಾನೆ, ಗುರು ವೆಳ್ಳತ್ತ ಪಿಳ್ಳೈ ಅವನು ಅಲ್ಲಿ ಒಂದು ರೀಡ್ಸ್ ಇರುತ್ತೆ ಗಿಡದ, ಈ ನದಿ ಹತ್ರ ಈ ಕೊಳವೆ ಥರ ಇರೋ ಪ್ಲಾಂಟ್ಸ್ ಇರುತ್ತೆ. ಸೊ ಆ ಪ್ಲಾಂಟ್ಸ್ನ ತೊಗೊಂಡು, ಒಂದು ಉದ್ದದ ಕೊಳವೆ ಥರದ್ದು ತೊಗೊಂಡು ಅದನ್ನು ನೀರಿಗೆ ಬಿಟ್ಬಿಟ್ಟು ಮಜವಾಗಿ ಒಂದು ಇದು ರಿವರ್ ಬ್ಯಾಂಕ್ ಮೇಲೆ ಕೂತ್ಕೊಂಡು ನೀರು ಕುಡಿತಾ ಇರ್ತಾನೆ. ಸೊ ನೀರು ಅವಶ್ಯಕತೆ ಇಲ್ಲ. ಸೊ ಇದೇನಾಗುತ್ತೆ, ಅದು ನೋಡ್ತಾರೆ ಅದು ಹುಡುಗರೆಲ್ಲ. ಅವರೆಲ್ಲ ಹೇಳ್ತಾರೆ, ಅಯ್ಯೋ ನಮ್ಗೆ ಯಾಕೆ ಇದು ಗೊತ್ತಾಗಿಲ್ಲ ಅಂತ. ದಿನ ಬೆಳಗ್ಗೆ ಅಂತ ಸ್ಟ್ರಾ ಇಟ್ಕೊಂಡು ನಾವು ಜ್ಯೂಸ್ ಕುಡಿತೀವಿ. ಆಮೇಲೆ ಇದರ ವಿಷಯ ನಾವು ಓದಿದ್ದೀವಿ, ಟೆಕ್ಸ್ಟ್ ಬುಕ್ಕಲ್ಲಿ ಓದಿದ್ದೀವಿ, ಈ ಗಿಡದ ವಿಷಯನೇ ಓದಿದ್ದೀವಿ, ನಮ್ಗೆ ಯಾಕೆ ಅರ್ಥ ಆಗಲಿಲ್ಲ ಅಂತ. ಸೊ ಇದು ನಿನಗೆ ಪ್ರಾಕ್ಟಿಕಲ್ ಲೈಫ್ಗೆ ನೀನು ಏನು ಕಲಿತಿ ಅದನ್ನು ಅಪ್ಲೈ ಮಾಡೋಕ್ಕೆ ಬರಬೇಕು. ದಟ್ ವಾಂಟ್ ಹ್ಯಾಪನ್ ಇಫ್ ದರ್ ಇಸ್ ನೋ ಪ್ರಾಪರ್ ಎಜುಕೇಷನ್. ಇದು ಫಸ್ಟ್ ಅವ್ರು ಹೇಳೋದು. ನಂಬರ್ 2, ಅವ್ರಿಗೆ ಸಿಂಪತಿ ಇರೋದಿಲ್ಲ. ಯಾರಿಗೆ ಅವರ ಕಲೀಗ್ಸ್ಗೆಲ್ಲ ಇವ್ರನ್ನ ಕಂಡ್ರೆ ಅಷ್ಟು ಇಷ್ಟ ಇರೋದಿಲ್ಲ. ಯಾಕೆ ಅಂತ ಕಾರಣಗಳು ಗೊತ್ತಿಲ್ಲ. ಏನಿವೆ 15 ದಿನಕ್ಕೆ ಕರ್ಕೊಂಡು ಹೋಗ್ಬೇಕು ಹುಡುಗರನ್ನ. ಸೊ ಪ್ರಪೋಸಲ್ ಕಳಿಸ್ಬೇಕು, ಪ್ರಿನ್ಸಿಪಲಿಗೆ ಕಳಿಸ್ತಾರೆ. ಸೊ ಪ್ರಪೋಸಲ್ TA DA ಎಲ್ಲ ಬರ್ಕೊಂಡು ಬರ್ತಾರೆ. ಕೊನೆಯಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಕಂಟಿಂಜೆನ್ಸಿ ಫಂಡ್. ಕಂಟಿಂಜೆನ್ಸಿ ಫಂಡ್ ಅದು ಗೊತ್ತಲ್ಲ, ಅಂದರೆ ಎಮರ್ಜೆನ್ಸಿ ಫಂಡ್. ಸೊ ಇವ್ರು ತೊಗೊಂಡು ಕಾಡಿಗೆ ಹೋಗೋದು. ಕಾಡಿಗೆ ಈ ಹೆಣ್ಮಕ್ಳು ಗಂಡು ಮಕ್ಕಳು ಕರ್ಕೊಂಡು ಹೋಗೋದು. ಅವ್ರಿಗೆ ಹುಷಾರು ತಪ್ಪೋದು, ಬೀಳ್ಬೋದು, ಏಳ್ಬೋದು, ಕಾಯಿಲೆ ಬರ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಹಾಗೂ ಇವರು ಸ್ಪೆಸಿಮನ್ಸ್ ಬಹಳ ಕಲೆಕ್ಟ್ ಕಲೆಕ್ಟ್ ಮಾಡಿಕೊಂಡು ಈ ಮಕ್ಕಳು ಅವ್ರ ಜೊತೆಗೆ ಆಫೀಸ್ ಸ್ಟಾಫ್ ಎಲ್ಲ ಬಂದಿರ್ತಾರೆ, ಲ್ಯಾಬ್ ಅಟೆಂಡೆಂಟ್ಸ್ ಎಲ್ಲ ಇರ್ತಾರೆ. ಬಟ್ ಅವ್ರ ಹತ್ರ ಎಲ್ಲರ ಹತ್ರನೂ ಸಾಮಾನುಗಳಿರುತ್ತೆ. ಈ ಸ್ಪೆಸಿಮನ್ಸ್ ಥರಕ್ಕೆ ಅವ್ರು ಹೊತ್ಕೊಂಡು ಬರೋಕ್ಕೆ ಕಷ್ಟ ಭಾಳ. ಸೊ ಏನು ಮಾಡ್ತಾರೆ ಅಂದರೆ ಅವ್ರ ಸ್ವಾಮಿಯವರು ಈ ಥರ ಹೋದವರೆಲ್ಲ ಅಲ್ಲಿ ಯಾವ್ದಾದ್ರು ಒಬ್ಬ ಅಲ್ಲಿ ಜನಾಂಗ ಯಾರು ಸಿಕ್ಕಿದ್ರೆ ಅವ್ರನ್ನ ಕರ್ಕೊಂಡು ಅದನ್ನು ಹೊತ್ತಿಸ್ಕೊಂಡು ಬರೋದು ರೂಢಿ. ಅಂದರೆ ಹೊತ್ಕೊಂಬರೋಕ್ಕೆ ಅದು ಹೊತ್ಕೊಂಡು ಅವರು ಮತ್ತೆ ಕ್ಯಾಂಪಿಗೆ ತೊಗೊಂಡೋಗ್ಬೇಕಲ್ಲ. ಅದ ಗಿಡ, ಗಂಟೆ, ಎಲೆ, ಬಳ್ಳಿ, ಹೌದು ಎಲ್ಲನೂ ತೊಗೊಂಡು ವಾಪಸ್ ಹೋಗಬೇಕು. ಸೊ ಅದಕ್ಕೆ ದುಡ್ಡು ಕೊಡಬೇಕು ಕೂಲಿಯವ್ರಿಗೆ. ಆ ದುಡ್ಡನ್ನು ಈ ಪ್ರಪೋಸಲಲ್ಲಿ ಇರೋದಿಲ್ಲ. ಸೊ ಕಂಟಿಂಜೆನ್ಸಿ ಫಂಡಿಂದ ಕೊಡ್ತಾ ಇರ್ತಾರೆ. ಸೊ ಇದು ಪ್ರಿನ್ಸಿಪಾಲಿಗೆ ಇಷ್ಟ ಆಗಲ್ಲ.
ನೋಡು ಇದು ಗೌರ್ನಮೆಂಟ್ ದುಡ್ಡು, ನೀವು ವೇಸ್ಟ್ ಮಾಡ್ತಾ ಇದ್ದೀ, ನಿಂಗೆ ಲ್ಯಾಬ್ ಅಸಿಸ್ಟೆಂಟ್ಸ್ಗೆಲ್ಲ ದುಡ್ಡು ಕೊಡುತ್ತಲ್ಲ, ಅವ್ರು ಯಾಕೆ ಹೊತ್ಕೊಂಬರಲ್ಲ ಅಂತ. ಸೊ ಏನು ಅಂದರೆ ಬೇಸಿಕ್ಕಾಗಿ ಅವ್ರಿಗೆ ಅರ್ಥನೇ ಆಗಲ್ಲ ಕಾಡಿನ ವಾತಾವರಣ ಏನಿರುತ್ತೆ, ಅಲ್ಲೇನಾಗ್ಬೋದು, ಎಷ್ಟು ಕಷ್ಟಪಡ್ಬೋದು, ಇವ್ರಿಗೆ ಬೇಕಾ ಇದು, ಐ ಮೀನ್ ನೆಸೆಸಿಟಿ, ಆ ನೆಸೆಸಿಟಿ ಅರ್ಥ ಮಾಡ್ಕೊಳ್ಳದೆ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಸೊ ಒಂದೇ ಸಮ ಹಂಗಿಸ್ತಾ ಇರ್ತಾರೆ. ಆಮೇಲೆ ಒಂದ್ಸರಿ ಹೇಳ್ತಾರೆ, ಈ ದುಡ್ಡನ್ನು ಖರ್ಚು ಮಾಡೋದು ಸರಿ ಇಲ್ಲ, ನಂಗೆ ಸರಿ ಬೀಳೋದಿಲ್ಲ, ಏನಾದ್ರು ಒಂದು ದಾರಿ ಹೇಳು ಅಂತ. ಸ್ವಾಮಿ ಏನು ಮಾಡ್ತಾರೆ, ಯೋಚನೆ ಮಾಡ್ತಾರೆ. ಸ್ವಾಮಿ ಸ್ವಲ್ಪ ಹಾಸ್ಯ ಜಾಸ್ತಿ, ಸ್ವಲ್ಪ ಐ ಡೋಂಟ್ ನೋ ಈ ಥರ ಅವ್ರು ಇಲ್ಲ, ನಾನು ಅಲ್ಲ ಅಂತ ಹೇಳೋಕ್ಕೂ ಇಲ್ಲ, ಸ್ವಲ್ಪ ಮಿಸ್ಚಿವಸ್ ಅಂತ ಅಂದ್ಕೊಳ್ತೀನಿ ನಾನು. ಅವ್ರು ಹೇಳ್ತಾರೆ ಇವ್ರಿಗೆ ಪ್ರಿನ್ಸಿಪಲ್ಗೆ ಹೇಳ್ತಾರೆ, ನೋಡಿ ಒಂದೇ ಒಂದು ಇದೆ, ಒಂದು ವಿಧಾನ ಇದೆ. ಸೊ ನಾವು 2 ಕತ್ತೆಗಳನ್ನು ಕೊಂಡ್ಕೊಂಡ್ರೆ, ಆ ಕತ್ತೆಗಳನ್ನು ನಾವು ಫಾರೆಸ್ಟಿಗೆ ಕರ್ಕೊಂಡು ಹೋದರೆ, ಟ್ರೈನಲ್ಲಿ ಇದರಲ್ಲಿ ಕರ್ಕೊಂಡು ಹೋಗ್ಬಿಟ್ರೆ ವಾಪಸ್ ಬರ್ತಾ ಸಾಮಾನೆಲ್ಲ ಅದ್ರ ಮೇಲೆ ಇಡ್ಬೋದು, ಆ ಕತ್ತೆಗಳು ನಡೆಯುತ್ತೆ, ದುಡ್ಡು ಕೇಳಲ್ಲ, ಕಂಟಿನ್ಯೂನ್ಸಿ ಫಂಡ್ ಯೂಸ್ ಆಗಲ್ಲ, ಚೆನ್ನಾಗಿದೆ ಅಂತ ಹೇಳ್ತಾರೆ. ಮಾಡೋದಿಲ್ಲ ನೋಡಿ ಅಂತ. ಸೊ ಇದು ಪ್ರಿನ್ಸಿಪಲ್ಗೆ ಫಸ್ಟು ಅನುಮಾನ ಬರುತ್ತೋ ಏನೋ ಗೊತ್ತಿಲ್ಲ, ಬಟ್ ವಾಟ್ ಎವರ್ ಇಟ್ ಈಸ್, ಅವ್ರು ಹೇಳ್ತಾರೆ, ನೀನೊಂದು ಕರೆಕ್ಟಾಗಿ ಬರ್ಕೊಡು, ನಾನು ಪ್ರಪೋಸಲ್ ನೀನು ನಾನು ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಕಳಿಸ್ತೀನಿ. ಸೊ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಕಳಿಸ್ತಾರೆ. ಅಲ್ಲಿ ಒಂದು 2-3 ತಿಂಗಳಾಗತ್ತಲ್ಲ, ಅಷ್ಟರಲ್ಲಿ ಇನ್ನೊಂದು ಟ್ರಿಪ್ ಬರುತ್ತೆ. ಏನು ಅಂದರೆ ಕತ್ತೆಗಳು ಒಪ್ಪಿಗೆ ಆಗುತ್ತೆ, ಅಪ್ರೂವ್ ಆಗ್ಬಿಡ್ತು. ಇದು ಬುಕ್ಕು ಇದು. ಓಕೆ, ಸೊ ಎಜುಕೇಷನ್ ಡಿಪಾರ್ಟ್ಮೆಂಟ್ ಏನು ಮಾಡುತ್ತೋ ಏನೋ ಇಲ್ಲಿ ಗೊತ್ತಿಲ್ಲ, ಇದು ಇಮ್ಯಾಜಿನೇಷನ್ ಇದು ಸ್ವಾಮಿಯವ್ರದ್ದು. ಒಪ್ಬಿಡ್ತಾರೆ ಕತ್ತೆಗಳನ್ನ ತೊಗೊಳ್ಳಿ ಅಂತ. ಸೊ ಪ್ರಿನ್ಸಿಪಲ್ ಇವ್ರನ್ನ ಕರೀತಾರೆ, ನೋಡು ಕತ್ತೆಗಳು ತಗೋ ಅಂತ ಹೇಳಿದ್ದಾರೆ, ಹೋಗಿ ಕತ್ತೆ ಹುಡ್ಕೊಂಬ ಅಂತ. ಸೊ ಸ್ವಾಮಿಯವ್ರು ಹೇಳ್ತಾರೆ, ಇದು ನನ್ನ ಕೆಲಸ ಅಲ್ಲ ಕತ್ತೆ ಹುಡ್ಕೋದು, ಆ್ಯಂಡ್ ಇಷ್ಟು ಮೇಲೆ ನಾನು ಬೇಕಾದ್ರೆ ಅಕ್ಸನ್ ಹತ್ರ ಹೋಗ್ತೀನಿ, ಯಾವನಾದ್ರು ಅಕ್ಸನ್ ಹತ್ರ ಹೋಗಿ ತರ್ತೀನಿ ಅಂತ. ಸೊ ಇವ್ರು ಹೇಳ್ತಾರೆ, ಅಕ್ಸನ್ ಹತ್ರ ಎಲ್ಲ ಹೋಗೋಕ್ಕಾಗಲ್ಲ, ಇದು ಕರೆಕ್ಟಾಗಿ ನೀನು ಇದು ಏನು ಹೇಳ್ತಾರೆ, ಕೊಟೇಶನ್ಗಳು ತರಬೇಕು, ಅನ್ಲೆಸ್ ದಟ್ ಈಸ್ ದೇರ್ ನಾವು ಮಾಡೋಕ್ಕಾಗೋದಿಲ್ಲ. ಇವ್ರೇನು ಮಾಡ್ತಾರೆ, ವೆಟರ್ನರಿ ಡಿಪಾರ್ಟ್ಮೆಂಟಿಗೆ ಇವರೇ ಪ್ರಿನ್ಸಿಪಾಲೇ ಫೋನ್ ಮಾಡಿ ಅವ್ರು ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ನಿಮಗೇನು ಅಗತ್ಯ ಇದೆ ಅಂತ ಕೇಳ್ತಾರೆ. ಇವ್ರು ಹೇಳ್ತಾರೆ, 2 ಕತ್ತೆಗಳು ಬೇಕು, ಅವು ಗಟ್ಟಿಮುಟ್ಟಿಯಾಗಿರಬೇಕು, ಅವ್ರು ತೊಗೊಂಡು ಹೋಗಬೇಕು, ಸಾಮಾನೆಲ್ಲ ತೊಗೊಂಡೋಗೋಕ್ಕೆ ಯೋಗ್ಯತೆ ಇರಬೇಕು, ಅವುಗಳು ಒದಿಬಾರ್ದು. ಇದು ಯಾವ್ದಾದ್ರು ಸಾಧ್ಯದ ಈ ಥರದ್ದು, ದೇ ಶುಡ್ ನಾಟ್ ಕಿಕ್ ಅಂತ ಹೇಳ್ತಾರೆ. ಇವಾಗ ಅನಿಸುತ್ತೆ ಇವ್ರಿಗೆ ಪ್ರಿನ್ಸಿಪಲ್ಗೆ ಇವನೇನೋ ಹೇಳ್ತಾ ಇದ್ದಾನೆ, ಏನಾದ್ರು ಕತ್ತೆಗಳು ಒದಿದೇ ಇರೋದು ಸಿಗತ್ವಾ ಅಂತ ಅನ್ಕೋತಾರೆ. ಅವ್ರು ಹೇಳ್ತಾರೆ, ಹೌದು ನಿಮಗೆ ಗೊತ್ತಿಲ್ಲ, ಹ್ಯೂಮನ್ ಬೀಯಿಂಗ್ಸ್ ಥರನೇ ಅವಕ್ಕೊಂದು ಫೀಲಿಂಗ್ಸ್ ಎಲ್ಲ ಇರುತ್ತೆ ಅಂತೆಲ್ಲ ಇವೆಲ್ಲ ಹೇಳ್ತಾರೆ. ಆಯಿತಾ, ಆಮೇಲೆ 2 ಕತ್ತೆ ತೊಗೊಳ್ಳೋದು ಅಂತ ಅಂದ್ಕೋತಾರೆ. ಆ್ಯಂಡ್ ಅವ್ರ ಸಜೆಷನ್ ಬರುತ್ತೆ ವೆಟರ್ನರಿ ಡಿಪಾರ್ಟ್ಮೆಂಟ್ ಅವ್ರದ್ದು. ಅವ್ರೇನು ಹೇಳ್ತಾರೆ ಅಂದರೆ, ನೀನೊಂದು ಗಂಡು ಹೆಣ್ಣು ತೊಗೊಳ್ಳೋದು ವಾಸಿ, ಯಾಕೆಂದರೆ ಗಂಡು ಹೆಣ್ಣು ತೊಗೊಂಡ್ರೆ ಅದಕ್ಕೆ ಇನ್ನೊಂದಷ್ಟು ಮಕ್ಕಳು ಹುಟ್ಟತ್ವೆ. ಸೊ ನಿಮಗೆ ಕಂಟಿನ್ಯೂಸ್ ಸಪ್ಲೈ ಆಫ್ ಕತ್ತೆ ಇರುತ್ತವೆ ಅಂತ ಹೇಳ್ತಾರೆ. ಸೊ ಕಂಟಿನ್ಯೂಸ್ ಸಪ್ಲೈ ಆಫ್ ಕತ್ತೆ ಇರುತ್ತೆ, ನೀವು ಹಾಗೆ ಮಾಡಿ ಅಂತ. ಸೊ ಇವರು ಒಪ್ಕೊಳ್ತಾರೆ, ಆಯ್ತಪ್ಪ ಒಂದು ಗಂಡು ಹೆಣ್ಣು ಕೊಡಿ ಅಂತ. ಸೊ ಒಂದು ಗಂಡು ಹೆಣ್ಣು ಸೆಲೆಕ್ಟ್ ಮಾಡ್ತಾರೆ. ಆ ಹೆಣ್ಣು ಬಸ್ರಿಯಾಗಿರುತ್ತೆ ತೊಗೊಂಡಾಗ್ಲೇ. ಸೊ ಇವ್ರಿಗೆ ಪ್ರಿನ್ಸಿಪಲ್ಗೆ ಇದು ಇಷ್ಟ ಆಗೋದಿಲ್ಲ, ಏನು ಮಾಡೋದು, ಅದೊಂದು ಇನ್ನೊಂದು ಕತ್ತೆ ಬರುತ್ತೆ, ಅದು ಇದು ಅಂತೆಲ್ಲ ಅಂದ್ಕೊಳ್ತಾರೆ. ಬಟ್ ಇಮ್ಮಿಡಿಯೇಟಾಗಿ ಅವ್ರ ಕಾಲೇಜಿಗೆ ತರೋಕ್ಕಾಗೋದಿಲ್ಲ. ಸೊ ಅದಕ್ಕೊಂದು ಶೆಡ್ ಕಟ್ಟಬೇಕು ಎಲ್ಲ, ಅದರ ವಿಷಯದೇ ಬೇಕಾದಷ್ಟು ಆರ್ಗ್ಯುಮೆಂಟ್ಸ್ ಆಗುತ್ತೆ ಸ್ವಾಮಿಯವ್ರಿಗೆ, ಪ್ರಿನ್ಸಿಪಲ್ ಅವ್ರಿಗೆ, ಆಮೇಲೆ ಡಿಪಾರ್ಟ್ಮೆಂಟ್ಸ್ ಕನ್ಸಲ್ಟ್ ಎಲ್ಲದಕ್ಕೂ ಡಿಸ್ಕಷನ್ ಆಗುತ್ತೆ. ಆಮೇಲೆ ಫೈನಲಾಗೆ ಮಾಡೋದು ನಿಧಾನಕ್ಕೆ ಮಾಡೋಣ ಅಂತ ಅಷ್ಟರಲ್ಲಿ ಇನ್ನೊಂದು ಟ್ರಿಪ್ ಆಗುತ್ತೆ. ಸೊ 4 ಟ್ರಿಪ್ಸ್ ಇದ್ರಲ್ಲಿ ಕವರ್ ಮಾಡ್ತಾರೆ. ಸೊ 3rd ಟ್ರಿಪ್ಪು ಹೋಗ್ಬಿಟ್ಟು ಬರ್ತಾರೆ. ಹೋಗ್ಬಿಟ್ಟು ಬರೋದಕ್ಕೆ 3rd ಟ್ರಿಪ್ಪು ಹೋಗಿರ್ತಾರೆ, 4th ಹೊರಟೋಗ್ತಾರೆ. ಇವ್ರು ಕಟ್ಟಿಸಿದ್ದು ಸರಿ ಹೋಗೋದಿಲ್ಲ, ಏನೇನೋ ಆಗುತ್ತೆ ಗಲಾಟೆಗಳು. ಸೊ ಕತ್ತೆಗಳು ಬಂದರೆ ಇನ್ನು ಕಾಲೇಜಲ್ಲಿ ವಾತಾವರಣ ಕೆಡುತ್ತೆ. ಅವರು ಕಾಲೇಜಲ್ಲಿ ಲೆಕ್ಚರ್ ಮಾಡ್ತಾ ಇದ್ದಾಗ ಇವು ಕೂಗತ್ವೆ, ಅವ್ರ ಜೊತೆ ಕಂಪೀಟ್ ಮಾಡುತ್ತೆ. ಸ್ವಾಮಿಯವ್ರು ಕೇಳಬೇಕಾ, ಇವೆಲ್ಲ ಹೇಳ್ಕೊಂಡು ಬರ್ತಾರೆ. ಸೊ ಇದು ಆಗಲ್ಲ ಅಂತೆಲ್ಲ ಹೇಳ್ಕೊಳ್ತಾರೆ. ಆಮೇಲೆ ಇವ್ರು 4ನೇ ಟ್ರಿಪ್ಪಲ್ಲಿ
ಅವರು ಆಸಲಿ ಬರೀ ಹೆಣ್ಮಕ್ಳು, ಆಸಲಿ ಏನಾಗಿರುತ್ತೆ, ಅವರು ಗಂಡು ಮಕ್ಕಳು ಹೆಣ್ಮಕ್ಳಿಗೆ ವ್ಯತ್ಯಾಸನೂ ಹೇಳ್ತಾರೆ. ಇದು ಎಲ್ಲ ಪ್ಯಾರೆಟ್ ಲರ್ನಿಂಗ್ ಅಂತ ಹೇಳ್ತಾರೆ ಫಸ್ಟು. ಯಾವುದೂ ಇದು ತಲೆ ಉಪಯೋಗಿಸಿ ಏನು ಕಲಿಯೋದಿಲ್ಲ, ಪ್ಯಾರೆಟ್ ಲರ್ನಿಂಗ್. ಬಟ್ ಹೆಣ್ಮಕ್ಳು ದೇ ಆರ್ ಗುಡ್ ಎಟ್ ದಟ್ ಅಂತ ಹೇಳ್ತಾರೆ. ಸೊ ಆ ವರ್ಷ ಏನಾಗಿರುತ್ತೆ ಅಂದರೆ ಬರೀ ಹೆಣ್ಮಕ್ಳು ಕ್ಲಾಸ್ನಲ್ಲಿ ಇವರನ್ನು ಕರ್ಕೊಂಡು ಹೋಗಬೇಕು. ಕರ್ಕೊಂಡು ಹೋದ್ರೆ ಜನರಲ್ಲಾಗಿ ಏನಾಗ್ತಾ ಇರುತ್ತೆ ಅಂದರೆ, ಇವರು ವೈಫ್ ಇದ್ದಾರಲ್ಲ ವಸಂತ ಅಂತ ಕರೀತಾ ಇರ್ತಾರೆ. ಲೈಸನ್ ಆಫೀಸರ್ ಥರ ಬರೀ ಜಾಸ್ತಿ ಹೆಣ್ಮಕ್ಳು ಜಾಸ್ತಿ ಇದ್ದರೆ ಬೇರೆಯವ್ರ ಜೊತೆ ಮಾತಾಡೋದು ಅದೆಲ್ಲ ಕಷ್ಟ ಆಗುತ್ತೆ ಅಂದರೆ ಲೈಸನ್ ಆಫೀಸರ್ ಥರ ಇವ್ರನ್ನ ಟ್ರೀಟ್ ಮಾಡ್ತಾ ಇರ್ತಾರೆ. ಸೊ ಅವ್ರನ್ನ ಕರೀತಾರೆ ಬರ್ತೀಯಾ ಅಂತ. ಅವ್ರು ಹೇಳ್ತಾರೆ ಹೋಗು ನಾ ಬರೋದಿಲ್ಲ ಅಂತ. ಏನು ಅಂದರೆ ನೀವು ಹೋಗಿದ್ದ ಜಾಗಕ್ಕೆ ಹೋಗ್ತಿ, ಕೈಲಾಸ, ರಾಮೇಶ್ವರ, ಯಾರಿಗೆ ಬೇಕು ಇವೆಲ್ಲ, ನೀನು ಏನು ಬಾಂಬೆ ಡೆಲ್ಲಿ ಅಂತ ಹೇಳು ನಾ ಬರ್ತೀನಿ, ಕಾಶ್ಮೀರಕ್ಕೆ ಕರ್ಕೊಂಡು ಹೋದ್ರೆ ಹೇಳು ಬರ್ತೀನಿ, ನಾವು ನಿಮ್ಮ ಸ್ಟೂಡೆಂಟ್ಸು ನಾನು ಮುದುಕಿರಲ್ಲ ಅಂತ ಹೇಳ್ತಾರೆ. ಸೊ ಇವ್ರು ಸ್ವಾಮಿ ಹ್ಯೂಮರ್ ಗೊತ್ತಲ್ಲ, ಕೇಳ್ತಾರೆ ಹಾಗಾದ್ರೆ ನೀನೇನು ಮಾಡ್ತೀವಿ ಇವಾಗ ಅಂತ. ನಾನು ನಮ್ಮ ತಾಯಿ ಮನೆಗೆ ಹೋಗ್ತೀನಿ ಅಂತ. ಓ ನಿಮ್ಮ ತಾಯಿ ಮನೆ ಹೊಸ್ತಾ? ಹೋಗಿದ್ದೆ. ರಾಮೇಶ್ವರ ಇದು ಹಳೆಯದು, ಬರೋಕ್ಕಾಗಲ್ಲ. ನಿಮ್ಮ ತಾಯಿ ಮನೆ ಹೊಸ್ತಾ ಬಾಂಬೆ ಡೆಲ್ಲಿನ ಅಂತ ಕೇಳ್ತಾರೆ. ಸೊ ಅವ್ರು ಹೇಳ್ತಾರೆ ನಿಮ್ಗೆ ಗೊತ್ತಾಗೋದಿಲ್ಲ ಬಿಡಿ ಇವೆಲ್ಲ, ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಹೋಗಿ ಅಂತ ಹೇಳ್ಬಿಟ್ಟು ಇವ್ರು ಹೊರಡೋ ಮುಂಚೆ 2 days ಬಿಫೋರ್ ದಟ್ಟೆ ಹೊರಟೋಗ್ತಾರೆ. ಆಯಿತಾ? ಸೊ ಇವರು ರಾಮೇಶ್ವರಕ್ಕೆ ಹೋಗ್ತಾರೆ. ಅಲ್ಲೂ ಬೇಕಾದಷ್ಟು ತಮಾಷೆದು ಹ್ಯೂಮರಸ್ ಇನ್ಸಿಡೆಂಟ್ಸ್ ಅಂದರೆ ಅಷ್ಟಾಗತ್ತೆ, ಬೇಕಾದಷ್ಟು. ಇನ್ಫ್ಯಾಕ್ಟ್ ಹೋಲ್ ಬುಕ್ನಲ್ಲಿ ಬೇಕಾದಷ್ಟಿದೆ. ಸೊ ಇವರು ಹೋಗಿದ್ದಾಗ ಇವ್ರಿಗೆ ರಾಮೇಶ್ವರ ಮುಗಿಸಿರ್ತಾರೆ, ಊಟಿಗೆ ಹೋಗ್ಬೇಕು. ಊಟಿಗೆ ಹೋಗುವಾಗ ಏನಾಗುತ್ತೆ, ಇವರಿಗೆ ಟೆಲಿಗ್ರಾಮ್ಸ್ ಬರೋಕ್ಕೆ ಶುರುವಾಗ ಡಾಂಕೀಸ್, ರಿಟರ್ನ್ ಡಾಂಕೀಸ್ ಅಂತ ಫಸ್ಟ್ ಬರುತ್ತೆ. ಸೊ ರಿಟರ್ನ್ ಡಾಂಕೀಸ್ ಅಂದರೆ ಏನು ಅಂತ ಇವ್ರಿಗೆ ಅರ್ಥ ಆಗೋದಿಲ್ಲ. ಆಮೇಲೆ ರಿಟರ್ನ್ ಡಾಂಕೀಸ್ ಇಮ್ಮಿಡಿಯೇಟ್ಲಿ ಅಂತ. ಸೊ ಇವರೆಲ್ಲ ಅಂದ್ಕೊಳ್ತಾರೆ ನಾವು ಡಾಂಕೀಸ್ ಎಲ್ಲ ತೊಗೊಂಡೋಗಿದ್ದೀವಿ, ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅಂತ. ಸೊ ಇವೆಲ್ಲ ಆಗುತ್ತೆ, ಬೇಕಾದಷ್ಟು ಒಂದು ಸೀರೀಸ್ ಆಫ್ ಟೆಲಿಗ್ರಾಮ್ಸ್ ಬರುತ್ತೆ. ಹೋಗ್ತಾರೆ ಇವರು. ನಾ ಕೊನೆಯಲ್ಲಿ ಹೇಳೋದು ಇಷ್ಟ ಇಲ್ಲ ನನಗೆ, ಇದು ಒಳ್ಳೆ ಭಾಳ ನೈಸ್ ಸ್ಟೋರಿ. ಸೊ ಏನು ಹೇಳ್ತಾರೆ, ಇದನ್ನೇ ಹೇಳಿಬಿಟ್ರೆ ಸಸ್ಪೆನ್ಸ್ ಹೋಗ್ಬಿಡುತ್ತೆ. ಸೊ ಹೋಗ್ತಾರೆ, ವಾಪಸ್ ಹೋಗ್ತಾರೆ. ಸೊ ಈ ಪುಸ್ತಕ ಇದು ವಿಡಂಬನೆ, ಸಟೈರ್ ಬೇಕಾದಷ್ಟು. ಇದ್ರ ಜೊತೆಗೆ ಅವರು ಸೂಪರ್ಸ್ಟಿಷನ್ಸ್ ವಿಷಯ. ಸ್ವಾಮಿಯವರು ಸೈಂಟಿಸ್ಟು, ಆಯಿತಾ? ಅವ್ರದ್ದು ಸೈಂಟಿಫಿಕ್ ಟೆಂಪರನ್ನು ಇನ್ಕ್ರೀಸ್ ಮಾಡಬೇಕು ಅಂತ ಅವ್ರ ಐಡಿಯಾ. ಸೊ ಸ್ವಾಮಿಯವರು ಬೇಕಾದಷ್ಟು ವಿಷಯ ಡಿಸ್ಕಸ್ ಮಾಡ್ತಾರೆ ಇದರಲ್ಲಿ ಡಿಸ್ಕಸ್ ಮಾಡಿದಾಗ ಈ ಪತಿವ್ರತೆಗಳ ವ್ರತ ಅಂತಿದೆಯಲ್ಲ ಒಂದು, ನಮ್ಮ ಹಿಂದೂ ರಿಲಿಜನ್ನಲ್ಲಿ ಇದೆಯಲ್ಲ, ಅದು ಹಿಂದೂಯಿಸಮ್ನಲ್ಲಿ. ಸೊ ಅದಕ್ಕೆ ಅವರು ಸ್ವಾಮಿಯವರು ಅದನ್ನು ಸ್ವಲ್ಪ ಕ್ವೆಶ್ಚನ್ ಮಾಡ್ತಾರೆ. ಏನು ಅಂದರೆ ಪತಿವ್ರತೆ ಇದು ಇಟ್ಸ್ ಇಂಪಾರ್ಟೆಂಟ್, ಇಲ್ಲ ಅಂತಲ್ಲ, ಯಾರೂ ಅದನ್ನು ಕೆಟ್ಟುದು ಅನ್ನಲ್ಲ, ಏನೂ ಅಲ್ಲ. ಬಟ್ ನೀನು ಕೆಡ್ಡನಲ್ಲಿ ಬಿದ್ದಾಗ ನಾನು ಬೇರೆ ಯಾರೋ ಗಂಡಸು ನನ್ನ ಕೈ ಹಿಡ್ಕೊಂಡು ಮೇಲೆತ್ತದ ನಾನು ಒಪ್ಪಲ್ಲ ಅಂದರೆ ಸ್ವಲ್ಪ ಕಷ್ಟದ್ದು, ರೈಟ್? ಸೊ ಕಾಡಲ್ಲಿ ಹೋಗಿರ್ತಾರೆ. ಕಾಡಲ್ಲಿ ಹೋದಾಗ ಏನಾಗುತ್ತೆ ಅಂದರೆ ಒಂದಷ್ಟು ಹೆಣ್ಮಕ್ಳು ಕೆಡ್ಡದಲ್ಲಿ ಬಿದ್ದುಬಿಡ್ತಾರೆ. ಇನ್ಫ್ಯಾಕ್ಟ್ ಅವ್ರು ಕಳೆದು ಹೋಗ್ಬಿಡ್ತಾರೆ. ಎಷ್ಟೋ ಹೊತ್ತಾದ್ಮೇಲೆ ಇವ್ರು ಸಿಗ್ತಾರೆ ಅವ್ರಿಗೆ. ಸೊ ಸಿಕ್ಕಿದಾಗ ಅವರಲ್ಲೇ ಕೂತ್ಕೊಂಡು ಅಳ್ತಾ ಇರ್ತಾರೆ, ಇದು ಮಾಡ್ತಾರೆ. ಸೊ ಇವ್ರಿಗೆ ಫಸ್ಟ್ ಎಲ್ಲರಿಗೂ ಕೋಪ ಬರುತ್ತೆ, ಸ್ವಾಮಿಯವ್ರಿಗೂ ಎಲ್ಲರಿಗೂ ಕೋಪ ಬರುತ್ತೆ. ಬಟ್ ರಿಲೀಫ್ ಸಿಕ್ಕದಲ್ಲ, ಸೇಫಾಗಿದ್ದಾರಲ್ಲ ಅಂತ. ಸೊ ಕೆಡ್ಡದಿಂದ ಎತ್ತಬೇಕು ಮೇಲಕ್ಕೆ. ಆವಾಗ ಏನು ಮಾಡ್ತಾರೆ, ಮಧ್ಯಾಹ್ನ ಆಗಿರುತ್ತೆ. ಸೊ ಅಲ್ಲೇ ಯಾವುದೋ ಒಂದು ಮರದ್ದು ಇದು ತೊಗೊಂಡು ಒಂದು ಏಣಿ ಮಾಡ್ತಾರೆ. ಏಣಿ ಮಾಡಿಬಿಟ್ಟು ಹಳ್ಳದಲ್ಲಿ ಬಿಡ್ತಾರೆ ಅದು. ಸೊ ಆ ಏಣಿ ಏನಾಗುತ್ತೆ ಅಂದರೆ ನೆಲಸಮವಾಗಿರುತ್ತೆ, ಆಮೇಲೆ ನೆಲಕ್ಕೆ ಸರಿಯಾಗಿರುತ್ತೆ. ಇನ್ನು ಸ್ವಲ್ಪ ಹೈಟ್ ಬಂದಿದ್ದರೆ ಹತ್ತೋದು ಇರೋದು ಈಸಿಯಾಗಿರೋದು, ಅದಾಗಿರಲ್ಲ. ಸೊ ಇನ್ನೊಂದು ಕಟ್ಟಕ್ಕೂ ಆಗೋದಿಲ್ಲ, ಟೈಮ್ ಇಲ್ಲ. ಸೊ ಏನು ಮಾಡ್ತಾರೆ ಅಂತಂದರೆ ಇವರು ಸ್ವಾಮಿಯವರು ಅವರೆಲ್ಲ ಒಂದು ಹುಡುಗಿ ಮೇಲೆ ಹತ್ಕೊಂಡು ಬರ್ತಾಳೆ. ಬಂದಾಗ ಅವರು ಕೈ ಕೊಡ್ತಾರೆ ಅವ್ರಿಗೆ, ಬಾಮ್ಮ ಹಿಡ್ಕೊ ಮೇಲ್ ಬಾ ಅಂತ. ಅವ್ರಿಗೆ ಇಲ್ಲ ಅನ್ನತ್ತೆ, ಹತ್ತೋದಿಲ್ಲ, ಅದು ಕೈ ಮುಟ್ಟಲ್ಲ ಸ್ವಾಮಿಯವ್ರ ಕೈ ಮುಟ್ಟಲ್ಲ. ಸೊ ಇನ್ನೊಬ್ಬರು ಪ್ರೊಫೆಸರ್ ಕೊಡ್ತಾರೆ, ಅವ್ರದ್ದು ಮುಟ್ಟಲ್ಲ. ಇನ್ಯಾವುದೋ ಹುಡುಗರು ಹೇಳ್ತಾರೆ, ಯಾವುದು ಮುಟ್ಟಲ್ಲ. ಅವಾಗ ಇವ್ರಿಗೆ ಅರ್ಥ ಆಗುತ್ತೆ, ಓಹೋ ಇದು ಪತಿವ್ರತ ಧರ್ಮದ ಪ್ರಾಬ್ಲಮ್ ಇದು ಅಂತ ಅಂದ್ಕೊಳ್ತಾರೆ ಅದರದ್ದು ಅಂತ. ಆಮೇಲೆ ಅದು 2 ಹುಡುಗಿರು ನಿಲ್ಲಿಸ್ತಾರೆ. ಅವ್ರ ಮೇಲೆ ಬರುವಾಗ ಆ ಹುಡುಗಿರು ಬೀಳ್ತಾರೆ, ಏನೇನೋ ಆಗುತ್ತೆ.
ಇದರಲ್ಲಿ ಬೇಕಾದಷ್ಟು ಅಡ್ವೆಂಚರ್ ಇದೆ, ಮಿಸ್ಅಡ್ವೆಂಚರ್ ಇದೆ, ಎಲ್ಲ ಇದೆ. ಇನ್ನೊಂದು ಸೂಪರ್ಸ್ಟಿಷನ್, ಕಾಳಿಂಗ ಸರ್ಪ ಎಲ್ಲ ಮೇಟಿಂಗ್ ಇದೆಯಲ್ಲ, ಅದೆಲ್ಲ ನೋಡಬಾರ್ದು ಅಂತ ಒಂದು ಇದೆ. ಸ್ವಾಮಿಯವ್ರು ಕ್ವೆಶ್ಚನ್ ಮಾಡ್ತಾರೆ ಅದನ್ನು, ಇದು ಈಸ್ ದಿಸ್ ಆಲ್ ರೈಟ್ ಅಂತ. ಇನ್ನೊಂದು ಭಾಳ ಕಷ್ಟಪಟ್ಟು ಅದರ ಸೈಟ್ಗೆ ಅಲ್ಲಿಗೆ ಹೋಗಿರ್ತಾರೆ. ಒಂದು ದೊಡ್ಡ ಹೆಸರುಗಳು ನಂಗೆ ಬರ್ತಿದೆ ಈಗ. ಒಂದು ವಾಟರ್ ಫಾಲ್ ಇರುತ್ತೆ, ಅಲ್ಲಿ ಇಳಿದು ಹೋಗಬೇಕು. ಇಳಿದು ಹೋಗ್ತಾ ಇಲ್ಲಿ ಇದರಲ್ಲಿ ಕಥೆಯಲ್ಲಿ ಒಂದು ಅಪೀಲ್ ಆಗೋಕ್ಕೆ ದೆರ್ ಇಸ್ ಕ್ವೈಟ್ ಅ ಬಿಟ್ ಆಫ್ ಅಡ್ವೆಂಚರ್ ಆಲ್ಸೋ. ಸೊ ಈ ಹೆಣ್ಮಕ್ಳು ಎಲ್ಲ ಇಳಿದು ಹೋಗ್ತಾ ಇರ್ತಾರೆ. ಆ ಜಾಗದಲ್ಲಿ ತುಂಬ ಸರ್ಪಗಳು, ಭಾಳ ಸರ್ಪ ಇರುತ್ತೆ. ಆ್ಯಂಡ್ ಅದು ಏನೋ ರೋಡ್ಗಿಂತ ಕೆಳಗಡೆ ಪಾತಾಳದ ಥರ ಇರುತ್ತೆ. ಅದು ಹೋಗ್ತಾ ಇದ್ದಾಗ ಒಂದು ಹುಡುಗಿ ಏನು ಮಾಡುತ್ತೆ, ಅವಳು ಬೀಳಬಾರ್ದು ಅಂದ್ಬಿಟ್ಟು ಒಂದು ಕೊಂಬೆ ಹಿಡ್ಕೋತೀನಿ ಅಂತ ಹಿಡ್ಕೋತಾಳೆ. ಅದು ಹಾವಾಗೋಗಿ, ಸೊ ಹಾವಾಯಿತು ಅಂತ ಅದು ಕಿರ್ಚ್ಕೊಂಡು ಎಲ್ಲ ಮಾಡಿ ಅವರು ಸ್ವಾಮಿಯವ್ರು ಏನು ಹೇಳ್ತಾರೆ ಅಂದರೆ, ನೀವೆಲ್ಲ ಹೋಗಿ ಮೇಲ್ಗಡೆ ಕೂತ್ಕೊಳ್ಳಿ, ನಾವೊಂದು ಸ್ವಲ್ಪ ಒಳಗಡೆ ಹೋಗ್ಬಿಟ್ಟು ಸ್ಪೆಸಿಮನ್ಸ್ ಏನಾದ್ರು ತರಕ್ಕಾದ್ರೆ ತರ್ತೀವಿ ಅಂತ. ಹೋಗ್ತಾ ಇರ್ತಾರೆ. ಹೋಗ್ತಾ ಇದ್ದೇ ಏನಾಗುತ್ತೆ, ವೈಪರ್ಸು ಆಮೇಲೆ ಕಾಳಿಂಗ ಸರ್ಪ ಅಲ್ಲಿ ಒಂದು ಮೇಟ್ ಮಾಡ್ತಾ ಇರುತ್ತೆ. ಸೊ ಹುಡುಗರಿಗೆ ಯಾರಿಗೂ ಇದು ಮೇಟಿಂಗ್ ಅಂತೆಲ್ಲ ಅರ್ಥವಾಗಲ್ಲ. ಸ್ವಾಮಿಯವರು ಅಂದ್ಕೊಳ್ತಾರೆ ಏನು ತಪ್ಪು, ಆ್ಯಂಡ್ ಈ ಝೂನಲ್ಲಿ ಇದರಲ್ಲಿ ಈ ಥರದ್ದು ಒಂದು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇದು ನೋಡುತ್ತೆ ಏನು ತಪ್ಪು ಅಂತ. ಸೊ ಅವನೇನು ಮಾಡ್ತಾನೆ, ಗೈಡ್ ಬಂದಿರ್ತಾನಲ್ಲ ಅವನು ಇವ್ರಿಗೊಂದು ಚೂರು ತೋರಿಸ್ತಾನೆ. ಇವ್ರು ಬೈನಾಕ್ಯುಲರ್ಸ್ ಇಟ್ಕೊಂಡು ನೋಡ್ತಾರೆ. ನೋಡುವಷ್ಟು ಇನ್ನು ಮುಂದೆ ಹೋಗೋಣ ಅಂದರೆ ಏನು ಬರೆದು ಅವನು ಒಪ್ಪೋದಿಲ್ಲ. ಇದೆಲ್ಲರಿಗೂ ಪಾಪ ಬರುತ್ತೆ ಇದರಿಂದ. ಸೊ ಪಾಪ ಒಂದೇ ಅಲ್ಲ, ನಾ ಇವತ್ತು ಹೋಗ್ಬಿಟ್ಟು ಪೂಜೆಗಳು ಮಾಡಬೇಕು, ಸರ್ಪದ ಪೂಜೆ ಏನೇನೋ ಇರುತ್ತಲ್ಲ ಅವೆಲ್ಲ ಮಾಡಬೇಕು, ಯಾರೂ ನೋಡಬಾರ್ದು ಅಂತ. ಸೊ ಆ ಹುಡುಗರು ಒಬ್ಬ ಚಿದಂಬರ ಅಂತಿರ್ತಾನೆ, ಒಂದು ಸ್ವಲ್ಪ ಏನು ಹೇಳ್ತಾರೆ, ನೈವ್ ಪರ್ಸನ್ ಅವನು. ಅವನಿಗೆ ಹೇಳ್ತಾರೆ ಈ ಥರ ಅವ್ರು ಚೆಲ್ಲಾಟ ಆಡ್ತಾಯಿತ್ತು ಅದು ಇದು ಅಂತ. ಇವನು ಕೇಳ್ತಾನೆ, ಚೆಲ್ಲಾಟ ಆಗಿದ್ದೆ ಇನ್ನು ಮದುವೆ ಮಾಡ್ಕೊಳತ್ವಾ ಅವು ಅಂತ ಕೇಳ್ತದೆ. ಸ್ವಾಮಿಯವರಿಗೆ ಈ ಕಾನ್ವರ್ಸೇಷನ್ ಇದೆಯಲ್ಲ, ಡೈಲಾಗ್ಸ್ ಇದೆಯಲ್ಲ, ಯು ಕಾಂಟ್. ಈ ಇಂಗ್ಲೀಷ್ನಲ್ಲಿ ಒಂದು PG ವುಡ್ಹೌಸ್ ಅಂತ ಒಬ್ಬರು ಬರೀತಾರೆ. ಇವ್ರದ್ದು ಓದ್ತಾ ಇದ್ದರೆ ನನಗೆ ಅದು ತುಂಬ ರಿಮೈಂಡ್ ಆಗ್ತಾಯಿತ್ತು. ಅದೇ ಥರ ಸಿಂಪಲಾಗಿ ತೊಗೊಂಡು ಬರ್ತಾರೆ. ಸ್ಟುಪಿಡ್ಡಾಗಿ ಒಬ್ಬ ಏನೋ ಕೇಳ್ತಾನೆ, ಲೈವಾಗಿ ಕೇಳ್ತಾನೆ, ಇನ್ನೊಬ್ಬ ಆನ್ಸರ್ ಮಾಡ್ತಾನೆ. ಈ ಥರದ್ದು ಬೇಕಾದಷ್ಟು ಡಿಸ್ಕಷನ್ಸ್ ಇದೆ. ಸೊ ಸೂಪರ್ಸ್ಟಿಷನ್ಸ್ ವಿಷಯ ಹೇಳ್ತಾರೆ. ಆಮೇಲೆ ಡಿಫಾರೆಸ್ಟೇಷನ್ ವಿಷಯ ಹೇಳ್ತಾರೆ. ಅವ್ರು ಫಸ್ಟ್ ಟೈಮು ಇವ್ರು ಹೋಗೋದೆಲ್ಲ ವೆಸ್ಟರ್ನ್ ಘಾಟ್ಸು, ತಮಿಳ್ನಾಡು ಫಾರೆಸ್ಟ್, ಕೇರಳ ಫಾರೆಸ್ಟ್, ನೀಲಗಿರಿ, ಆಮೇಲೆ ಇದಕ್ಕೂ ಹೋಗ್ತಾರೆ ಎಂಥದ್ದು ಆಗುಂಬೆ. ಸೊ ಆಗುಂಬೆ ಎಲ್ಲ ಹೋಗ್ತಾರೆ. ಸೊ ಫಸ್ಟ್ ಎವರ್ ಟೈಮ್ ಹೋದಾಗ ಏನಾಗುತ್ತೆ, ಇವರು ಫಾರೆಸ್ಟ್ ಒಳಗೆ ಹೋಗ್ತಾ ಇರ್ತಾರೆ. ಒಂದು ಪೊರಿಂಗತ್ ಕುತ್ತು ಅನ್ನೋ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಫಾರೆಸ್ಟು ವರಕುಂಬನ್ ಅಂತ ಫಾರೆಸ್ಟು, ಅಲ್ಲೊಂದು ರೆಸರ್ವಾಯರ್ ಕಟ್ತಾ ಇರ್ತಾರೆ. ಸೊ ರೆಸರ್ವಾಯರ್ ಕಟ್ಟಕ್ಕೆ ಏನಾಗಿರುತ್ತೆ, ಸ್ಯಾಕ್ರಿಫೈಸ್ ಮಾಡ್ತಾ ಇರ್ತಾರೆ. ಮರಗಳನ್ನೆಲ್ಲ ಕಟ್ ಮಾಡಿ ಒಂದು 15 ಮೈಲ್ಸು ಇದು ಡಿಫಾರೆಸ್ಟೇಷನ್ ಆಗೋಗಿರುತ್ತೆ. ಸೊ ಅಲ್ಲಿ ಸ್ವಾಮಿಯವರು ಬೈದ್ಬಿಟ್ಟು ಹೇಳೋದಿಲ್ಲ, ಬಟ್ ಅವರ ಟೋನ್ನಲ್ಲಿ ಅವ್ರಿಗೆ ಇದು ಇಷ್ಟ ಇಲ್ಲ ಅಂತ ಗೊತ್ತಾಗುತ್ತೆ. ಅವ್ರೇನು ಹೇಳ್ತಾರೆ, ಫಸ್ಟು ಇದನ್ನು ಕಟ್ಟೋಕ್ಕೋಸ್ಕರ ಮರಗಳು ಕಿತ್ತಾಕಿದ್ದಾರೆ. ಸೊ ಅದನ್ನು ಕಟ್ಟೋಕ್ಕೆ ಜನಗಳು ಬರಬೇಕು, ಅದನ್ನು ಅವ್ರಿಗೆಲ್ಲ ಮನೆಗಳು ಮಾಡ್ಕೊಳ್ಬೇಕು, ಇನ್ನೊಂದಷ್ಟು ಮರ ಕೆತ್ತಿದ್ದಾರೆ. ಸೊ ನೆಕ್ಸ್ಟು ಅವರು ಅಡ್ವೆಂಚರರ್ಸ್ ಅಂತ ಹೇಳ್ತಾರೆ. ಈ ಆಗ್ರೋ ಫಾರೆಸ್ಟ್ರಿ ಕೇಳಿರ್ಬೇಕಲ್ಲ, ಅಲ್ಲಿ ಅವರನ್ನು ಇನ್ಫ್ಯಾಕ್ಟ್ ಬೈಯೋ ಥರ ಹೇಳ್ತಾರೆ. ಆಗ್ರೋ ಫಾರೆಸ್ಟ್ರಿ ಮಾಡ್ತಾ ಇದ್ದಾರೆ ಇಲ್ಲಿ, ಮಾಡಿ ಫಾರೆಸ್ಟ್ ಗತಿ ಏನು ಟೈಪ್ ಹೇಳ್ತಾರೆ. ಸೊ ಇದರ ವಿಷಯ ಮಾತಾಡ್ತಾರೆ. ಬಯೋಡೈವರ್ಸಿಟಿ ವಿಷಯ ಮಾತಾಡ್ತಾರೆ. ಬಯೋಡೈವರ್ಸಿಟಿ ಅವರು ಆಗುಂಬೆದು ಭಾಳ ಚೆನ್ನಾಗಿದೆ. ಏನು ಅಂದರೆ ಸ್ವಾಮಿಯವ್ರದ್ದು ಭಾವನಾತ್ಮಕವಾಗಿದೆ. ಇಟ್ ಈಸ್ ನಾಟ್ ಜಸ್ಟ್ ಡಿಸ್ಕ್ರಿಪ್ಷನ್, ಒಂದ್ಸರಿ ಸೆನ್ಸರಿ ಡೀಟೇಲ್ಸ್ ಹೇಳ್ಬಿಟ್ಟು ಬಿಡೋದಲ್ಲ. ಅದು ಅಪೀಲ್ ಯಾವಾಗಲೂ ಒಂಥರ ಫೀಲಿಂಗ್ಸ್ಗೆ. ಸೊ ಆ ಥರದ ಹಾಸ್ಯ ಪ್ರಧಾನವಾದಂಥ ಪುಸ್ತಕ. ಹಾಸ್ಯ ಪ್ರಧಾನ. ಇದಕ್ಕೆ ಏನು ಹೇಳಬೇಕು, ಇದು ಫಸ್ಟು ಏನು ಅಂದರೆ ಎಥ್ನೋಬಾಟ್ನಿ ಅಂತ ಹೇಳಿದೆ ನಾನು.
ಆಯಿತಾ. ಎಥ್ನೋಬಾಟ್ನಿ ಅಂತಂದರೆ ಏನು? ಜನಾಂಗೀಯ ಸಸ್ಯಶಾಸ್ತ್ರ ಅಂತ. ಸೊ ನಮಗೆ ಗೊತ್ತು ಇದರಲ್ಲಿ ಹೇಗೆ ಪ್ರಪಂಚದಲ್ಲಿ ಇವಲ್ಯೂಷನ್ ಆಯಿತು. ಇವಲ್ಯೂಷನ್ ಆದಾಗ ಮನುಷ್ಯ ಅನ್ನೋನು ಯಾವಾಗ ಬಂದ ಅಂತ ಗೊತ್ತು. ಅದಕ್ಕೆ ಮುಂಚೆ ಪ್ಲ್ಯಾಂಟ್ ಕಿಂಗ್ಡಮ್ ಬಂದ್ಬಿಟ್ಟಿತ್ತು. ಸೊ ಪ್ಲ್ಯಾಂಟ್ ಕಿಂಗ್ಡಮ್ ಬಂದಾಗ ಮನುಷ್ಯ ಬಂದ ಆ್ಯಂಡ್ ಉಪಯೋಗಿಸ್ಕೊಳ್ಳೋಕೆ ಶುರು ಮಾಡ್ದ. ಅವನಿಗೆ ಫಸ್ಟ್ ಇಂಪ್ಲಿಮೆಂಟ್ಸ್ ಇರಲಿಲ್ಲ, ಆ್ಯನಿಮಲ್ಸನ್ನೆಲ್ಲ ತಿನ್ನೋಕ್ಕಾಗ್ತಾ ಇರಲಿಲ್ಲ ಅವನಿಗೆ. ಪ್ಲಾಂಟ್ಸ್ ತೊಗೊಂಡ, ಅದನ್ನು ತಿನ್ನೋಕ್ಕೆ ಶುರು ಮಾಡ್ದ. ಗಾಯ ಆದ ಔಷಧಿಗೋಸ್ಕರ ಆಯುರ್ವೇದ ಬಂತು. ಆಮೇಲೆ ಬ್ರಿಡ್ಜಸ್ ಕಟ್ಟ, ಬ್ಯಾಂಬೂ ಇದೆಲ್ಲ ತೊಗೊಂಡು ಇವೆಲ್ಲ ಹೇಳ್ಕೊಂಡು ಬರ್ತಾರೆ. ಹಾಸ್ಯ ತುಂಬ ಇದೆ, ಬಟ್ ಇವೆಲ್ಲ ಹೇಳ್ಕೊಂಡು ಬರ್ತಾರೆ. ಹಾಗೆ ಮನುಷ್ಯ ಏನು ಮಾಡ್ದ, ಒಂದು ಸಿವಿಲೈಸೇಷನ್ ಕಲ್ಚರ್ ಅಂತೆಲ್ಲ ಬಂತು ಅವನಿಗೆ, ರೈಟ್. ಸೊ ಬಂದಾಗ ಅವನು ಪದ್ಯ ಬರೆಯೋಕ್ಕೆ ಶುರು ಮಾಡ್ದ. ಸಂಗಮ್ ಲಿಟ್ರೇಚರ್ ಇದು, ದಿಸ್ ಇಸ್ ಫುಲ್ ಆಫ್ ಸಂಗಮ್ ಲಿಟ್ರೇಚರ್. ಸಂಗಮ್ ಲಿಟ್ರೇಚರಿಂದ ಕೋಟ್ ಮಾಡಿದ್ದಾರೆ, ಕನಕದಾಸರಿಂದ ಮಾಡಿದ್ದಾರೆ, ನಮ್ಮ ಹಳೆಗನ್ನಡ ರೈಟರ್ಸಿಂದ ಮಾಡಿದ್ದಾರೆ, ಬೇಕಾದಷ್ಟು ಮಾಡಿದ್ದಾರೆ. ಹಾಸ್ಯನೂ ಇದೆ. ಬಾಟ್ನಿ ಸ್ಟೂಡೆಂಟ್ ಸ್ವಲ್ಪ ಆಗಿದ್ದೆ, ಸೊ ಅದು ಹೆಲ್ಪ್ ತೊಗೊಂಡೆ ನಾನು. ಅಷ್ಟರಲ್ಲಿ ನಾನು ಟ್ರಾನ್ಸ್ಲೇಟ್ ಮಾಡಿದ್ದೆ, ಬಟ್ ಐ ಟುಕ್ ಸಂಬಡೀಸ್ ಹೆಲ್ಪ್. ಬಾಟ್ನಿದೆಲ್ಲ ಬರುತ್ತೆ, ಹಾಸ್ಯನೂ ಬೇಕಾದಷ್ಟಿದೆ. ಕೋವಿಡ್ ಟೈಮಲ್ಲಿ ಅನುವಾದ ಮಾಡಿದ್ದ? ಕೋವಿಡ್ ಟೈಮ್ನಲ್ಲಿ ಶುರು ಮಾಡಿ. ಎಷ್ಟು ಸಮಯ ಹಿಡಿತು? 1.5 ವರ್ಷ ಬೇಗ ಮಾಡಿಬಿಟ್ಟೆ ಫಸ್ಟು. ಬಟ್ ಐ ವಾಸ್ ನಾಟ್ ಹ್ಯಾಪಿ ವಿತ್ ಮೈ ಟ್ರಾನ್ಸ್ಲೇಷನ್ ಆಫ್ ಬಾಟ್ನಿ. ಬೊಟಾನಿಕಲ್ಸ್ ಅಂತ ಏನಿದೆ ಅದು ಸ್ವಲ್ಪ ನನಗೆ ಅಷ್ಟು ಚೆನ್ನಾಗಿ ಬಾಟ್ನಿ ಬರೋದಿಲ್ಲ. ಸೊ ಅದು ಒಂದು ಪ್ರೊಫೆಸರ್ ಶ್ಯಾಮ್ಲಾ ಅಂತೊಬ್ರು ಸಿಕ್ಕಿದ್ರು. ಅವರು ಶಿ ವಾಸ್ ಮೈ ಕಲೀಗ್ ಇನ್ ಇದು ಹೈದರಾಬಾದ್. ಆಮೇಲೆ ಅವ್ರು ಯೂನಿವರ್ಸಿಟಿಗೆ ಹೋದರು ಎಲ್ಲ, ಅವ್ರದ್ದು ಹೆಲ್ಪ್ ತೊಗೊಂಡೆ. ಆ್ಯಂಡ್ ನನ್ನ ತಮ್ಮ ಬಾಲಸುಬ್ರಹ್ಮಣ್ಯ ಅಂತಿದ್ದಾನೆ, ಅವನು ಅಮೇರಿಕಾದಲ್ಲಿದ್ದಾನೆ, ಅವನು ಬೇಕಾದಷ್ಟು ಅಡ್ವೈಸ್ ಮಾಡ್ತಾ. ಆ್ಯಂಡ್ ಮನೆಯಲ್ಲಿ ನನ್ನ ಅಳಿಯ, ಇವರು ನಟರಾಜು ಎಲ್ಲರೂ ಹೆಲ್ಪ್ ಮಾಡೋದು, ಸಪೋರ್ಟ್ ಮಾಡೋದು, ಎನ್ಕರೇಜ್ಮೆಂಟ್. ಇವ್ರ ಮನೇಲಿ ಅದು ಮಾತ್ರ ಬೇಕಾದಷ್ಟಿದೆ. ಹೇಗೆ ಈಗ ಸೇಲ್ಗಿದೆಯಾ ಅದು ಪುಸ್ತಕ? ಸೇಲ್ ಆಗ್ತಾ ಇದೆ. ಇನ್ಫ್ಯಾಕ್ಟ್ ನಾ ಇದು ಇಟ್ಕೊಂಡು ಸ್ವಲ್ಪ ಟೈಪೋಸ್ ಇದೆ, ಅದನ್ನು ಕರೆಕ್ಟ್ ಮಾಡ್ತಾ ಇದ್ದೀನಿ. ರೀಪ್ರಿಂಟಿಂಗ್ ಬಂದಿದೆ. ಎಲ್ಲಿ ಸಿಗುತ್ತೆ ಪುಸ್ತಕ ಇದು? ಇದು ಅಮೆಝಾನಲ್ಲಿ ಸಿಗುತ್ತೆ. ವಾವ್, ಅಮೆಝಾನ್. ಎಷ್ಟು ಪುಸ್ತಕ ಅದು? ಇದು 600 ರೂಪೀಸ್. ಅವ್ರು ಐ ಥಿಂಕ್ ಕಮ್ಮಿ ಮಾಡ್ತಿದ್ದಾರೆ. ಬಟ್ ನೋಡಿ, ಕನ್ನಡಕ್ಕೆ ಅಂತ ಒಳ್ಳೆ ಕೊಡುಗೆ ಕೊಟ್ಟಿದ್ದೀರಿ. ಕನ್ನಡವನ್ನು ಐ ಹೋಪ್ ಇಟ್ಸ್ ಎ ಗುಡ್ ಇದು ಏನು ಅಂತಂದರೆ ಇದು ಇಷ್ಟರಲ್ಲೇ ನಿಲ್ಲಬಾರ್ದು ಅಂತ ಒಂದು ಆಸೆ ಇದೆ. ಒಂದು ಏನು ಹೇಳ್ತಾರೆ, ಹೊಟ್ಟೆನಲ್ಲಿ ಬೆಂಕಿ ಅಂತ ಹೇಳ್ತಾರೆ ಇಂಗ್ಲೀಷ್ನವರು, ಹಾಗೆ ಇಷ್ಟಕ್ಕೆ ನಿಲ್ಬಾರ್ದು ಅಷ್ಟೇ. ತುಂಬಾ ಧನ್ಯವಾದ. ಕನ್ನಡದ ಶ್ರೇಷ್ಠ ದಾರ್ಶನಿಕರಾದಂತಹ, ನಮ್ಗೆಲ್ರಿಗೂ ಬದುಕಿನ ದಾರಿಯನ್ನು ತೋರಿಸಿದಂತಹ ಮಹಾತ್ಮರಲ್ಲಿ ಒಬ್ಬರಾದಂತಹ ನಮ್ಮ ಡಿ.ವಿ. ಗುಂಡಪ್ಪನವರು ಅವರ ಕುಟುಂಬವನ್ನ ಭೇಟಿ ಮಾಡಿ, ಡಿ.ವಿ.ಜಿ. ಅವರ ಮೊಮ್ಮಕ್ಕಳು ನೋಡಿ, ಡಿ.ವಿ.ಜಿ. ಅವರ ಮೊಮ್ಮಗ ಅಂದ್ರೆ ಅವರ ಮಗಳ ಸ್ವಂತ ಮಗಳ ಮಗ ತಂಗಮ್ಮ ಅಂತ, ಅವರು ತಂಗಮ್ಮ ಅಂತ ಕರಿತಾ ಇದ್ದಾರೆ ಡಿ.ವಿ.ಜಿ. ಅವರ ಮಗಳನ್ನ. ಅವರ ಮಗ ನಟರಾಜನ್ ಅವರು ಮತ್ತು ಅವರ ಪತ್ನಿ ಜ್ಯೋತಿಯವರು ನನ್ನ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತಾಡಿದ ನಂಗಂತೂ ತುಂಬ ಸಂತೋಷ ಆಯಿತು. ಕನ್ನಡ ಸಾರಸ್ವತ ಲೋಕಕ್ಕೆ ಇದೊಂದು ಒಳ್ಳೆ ದಾಖಲೀಕರಣ. ಡಿ.ವಿ.ಜಿ. ಮತ್ತು ಬಿ.ಜಿ.ಎಲ್. ಸ್ವಾಮಿ ಇವರ ಬದುಕು ಹೇಗಿತ್ತು ಅಂತ. ಸೊ ಹಾಗಾಗಿ ಕನ್ನಡ ಸಾಹಿತ್ಯ ಓದೋಣ, ಓದೋ ಸಂಸ್ಕೃತಿ ಹೆಚ್ಚಾಗಲಿ, ಕನ್ನಡತನ ಹೆಚ್ಚಾಗಲಿ. ನಾವು ಇಲ್ಲೇ ಕೆಲಸ ಮಾಡೋಣ, ಅದರ ಒಳಗಡೆ ಕನ್ನಡತನ ಇರಲಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದ ಈ ಕುಟುಂಬಕ್ಕೆ. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ, ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.